ನಮಸ್ಕಾರ ಸ್ನೇಹಿತರೆ KS ಎಕ್ಸಾಮ್ ಏನಾಗಿದೆ, ಒಳ್ಳೆ ಎಕ್ಸಾಮ್ ಇದೆ ಇದು. KS ಲೆವೆಲ್ ಅಂತೀವಲ್ಲ ಅದೇ ತರ ಕೇಳಿದ್ದಾನೆ. ಈ ತರ ಇರಬೇಕು ಕಾಂಪಿಟೇಷನ್ ಲೆವೆಲ್ಗೆ ಎಕ್ಸಾಮ್. ಚೆನ್ನಾಗಿ ಕೇಳಿದ್ದಾನೆ. ಬನ್ನಿ ಇದ್ರ ಬಗ್ಗೆ ಒಂದಷ್ಟು ಪ್ರಮುಖವಾಗಿ GK ಪೇಪರ್ 1 ಏನಿದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಆ ತುಂಬಾ ಡಿಫಿಕಲ್ಟ್ ಇತ್ತ ಅಂತಂದ್ರೆ ಆವರೇಜ್ ಆಗಿತ್ತು ಸ್ನೇಹಿತರೆ. ಅಷ್ಟೊಂದು ಡಿಫಿಕಲ್ಟಿನೂ ಇಲ್ಲ, ಅಷ್ಟೊಂದು ಈಸಿನೂ ಇಲ್ಲ, ಮಾಡ್ರೇಟ್ ಅಂತ ಹೇಳ್ಬೋದು. ಬನ್ನಿ ನೋಡ್ತಾ ಹೋಗೋಣ. ಆನ್ಸರ್ಸ್ ಗಳು, ಕೀ ಆನ್ಸರ್ಸ್ ಗಳು ಆದಷ್ಟು ಕರೆಕ್ಟ್ ಆನ್ಸರ್ ಕೊಡಕ್ ಟ್ರೈ ಮಾಡ್ತೀವಿ. ಕರ್ನಾಟಕದ ಈ ಕೆಳಗಿನ ವ್ಯಕ್ತಿಗಳಲ್ಲಿ ಯಾರು ಭಾರತದ ಸ್ವತಂತ್ರ ಚಳವಳಿ ಮತ್ತು ಕರ್ನಾಟಕ ಏಕೀಕರಣಕ್ಕೆ ಹೋರಾಡಿರ್ತಕ್ಕಂಥವ್ರು? ಓಕೆ, ಪ್ರಸಿದ್ಧ ಬರಹಗಾರ, ಪತ್ರಕರ್ತ, 1938ರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ರು, ಬಿಹಾರ ರಾಜ್ಯಪಾಲರಾಗಿದ್ರು, ರಂಗನಾಥ್ ರಾಮನಾಥ್ ದಿವಾಕರ್ ಅವರು. ಓಕೆ, ಆಪ್ಷನ್ 1 ಕರೆಕ್ಟ್ ಆನ್ಸರ್. 1938 ಇದು ರಾಷ್ಟ್ರೀಯ ಚಳವಳಿ, ಭಾರತೀಯ ರಾಷ್ಟ್ರೀಯ ಚಳವಳಿ ಕರ್ನಾಟಕ ಸಂಬಂಧಪಟ್ಟಂತೆ. 1938ರಲ್ಲಿ ಶಿವಪುರದಲ್ಲಿ ನಡೆದ ಮೈಸೂರು ಕಾಂಗ್ರೆಸ್ ಮೊದಲ ಅಧಿವೇಶನ, ಇದು ಕರೆಕ್ಟ್ ಇದೆ. ಟಿ ಸಿದ್ಧಲಿಂಗಯ್ಯ ಅಧ್ಯಕ್ಷತೆ ಕರೆಕ್ಟ್ ಇದೆ. ಸುಮಾರು 1,000 ಜನ, ದಿಸ್ ಇಸ್ ರಾಂಗ್. ಒಂದು 10,000 ಜನ ಇರ್ತಾರೆ ಸರ್, 1,000 ಎಕ್ಸ್ಟ್ರಾ ಸೇರ್ಬೇಕು. ಎತ್ತಿನ ಗಾಡಿ ಎಲ್ಲ ಬರ್ತಾರೆ, 10,000 ಜನಕ್ಕಿಂತ ಹೆಚ್ಚು ಸೇರುತ್ತಾರೆ. ಅದು ಹೌದು, ಧ್ವಜಾರೋಹಣ ಮಾಡಿದಾಗ ಅವ್ರನ್ನ ಬಂಧಿಸ್ತಾರೆ. ದಿಸ್ ಇಸ್ ಕರೆಕ್ಟ್. ಸೊ ಆಪ್ಷನ್ 1, 2, 3, 1 ಎಷ್ಟು ತಪ್ಪಾಗಿದೆ ಅಂತ ಕೇಳಿದಾನೆ. ಕೇವಲ 1 ತಪ್ಪಾಗಿದೆ. ಇಲ್ಲಿ ತಪ್ಪಾಗಿರೋದು ಕೇಳಿರೋದು, ನೋಡ್ಕೊಂಡು ಆನ್ಸರ್ ಮಾಡಿ ಸ್ನೇಹಿತರೆ. ನಾನು ಡಿ ಸೀರೀಸ್ ಮಾಡ್ತಾ ಇರ್ತಕ್ಕಂಥದ್ದು ಪೇಪರ್ 1. ಓಕೆ, ನೆಕ್ಸ್ಟ್ ಇಲ್ಲಿ ಹೊಂದಿಸಿ ಬರೆಯಿರಿ ಪ್ರದೇಶ. ಹಲಗಲಿ ಬೇಡರು ನೋಡಿ, ಹಲಗಲಿ ಅವಾಗೆಲ್ಲ ಎಲ್ಲಿತ್ತು? ಕೊಪ್ಪಳ, ಬಾಗಲಕೋಟೆ ಅಲ್ವಾ? ಆನಗಲ್, ಎಸ್. ವೆಂಕಟಪ್ಪ ನಾಯಕ ಸುರಪುರ, ಇದು ಕರೆಕ್ಟ್ ಇದೆ. ಬಾಬಾ ಸಾಹೇಬ್, ಎಸ್. ಮುಂಡರಗಿ ಭೀಮಾ ರಾವ್ ಕೂಡ ಕೊಪ್ಪಳದ ಫೋರ್ಟ್ ಹತ್ರ ಅವ್ರನ್ನ ಸಾಯಿಸ್ತಾರೆ. ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಅಂತ ಹೇಳ್ಬೋದು. ಹಾನಗಲ್ನ ಹತ್ರ ನಿರ್ಭಯ ಆಗಿರೋದ್ರಿಂದ ತಗೋಬಹುದು ಅಷ್ಟೇ. ಹಾಗಾಗಿ 3 ಬದಲು ಎಲ್ಲವೂ ಕರೆಕ್ಟ್ ಅಂತ ನಾವು ಹಾಕೋಬಹುದು, ಟಿಕ್ ಹಾಕೋಬಹುದು. ಓಕೆ, ಹಲಗಲಿ ಬೇಡರು ಮೊನ್ನೆ ಕೂಡ ನಾವು GK ಮಾಡಿದ್ವಿ, ನಿಮ್ ಜ್ಞಾಪಕ ಇರಬೇಕು. GK ನಾವು ಇದರೆಲ್ಲ ಇಸ್ವಿಗಳು ಇದ್ರ ಬಗ್ಗೆ ಎಲ್ಲ ಹೊಂದಿಸಿ ಬರೀ ನಾನು ಈಗ ರೀಸೆಂಟ್ 3-4 ಡೇಸ್ ಬ್ಯಾಕ್ ಇವನ್ನೆಲ್ಲ ಶಿವಪುರ ಇವೆಲ್ಲ ಮಾಡಿದ್ವಿ, ನಿಮ್ ಜ್ಞಾಪಕ ಇರಬೇಕು. ನೆಕ್ಸ್ಟ್ ಬರ್ತೀನಿ. ಎಲ್ಲಾ ಭೂಮಿಯ ಮಾಲೀಕತ್ವ ಪಡೆಯಬೇಕೆಂಬ ರಾಜನ ಅಪೇಕ್ಷೆಯಿಂದ ಮುಘಲ್ ಸಾಮ್ರಾಜ್ಯವು ಬಿಕ್ಕಟ್ಟಿನ ಕಡೆಗೆ ಸಾಗುತ್ತಿದೆ ಎಂದು ಯುರೋಪಿನ ಪ್ರಯಾಣಿಕ ಯಾರು ಹೇಳಿದ್ದು ಅಂದ್ರೆ ಫ್ರಾನ್ಸಿಸ್ಕೋ ಬರ್ನರ್. ಓಕೆ, ಇಂಗ್ಲಿಷ್ ಅಲ್ಲಿ ಇದೆ, ನಾ ಕನ್ನಡದಲ್ಲಿ ಸಾಲ್ವ್ ಮಾಡ್ತೇನೆ ಸ್ನೇಹಿತರೆ. ತೃತೀಯ ಲಿಂಗಗಳಿಗೆ ಒಂದು ಸಮುದಾಯ ಅಂತ ಘೋಷಣೆ ಮಾಡಿದ್ದು ಯಾವ ಒಂದು ತೀರ್ಪು ಅಂತ ಕೇಳಿದ್ದಾನೆ. ಇಲ್ಲಿ ಆಪ್ಷನ್ 1. ನಾನು ಡೈರೆಕ್ಟ್ ಆಗಿ ತುಂಬಾ ಡೀಟೇಲ್ ಆಗಿ ಓದಕ್ ಹೋಗಲ್ಲ ಸ್ನೇಹಿತರೆ, ಕೀ ಆನ್ಸರ್ ಆಗಿರೋದ್ರಿಂದ. ಇದನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಮುಂದೆ. GK ಅಲ್ಲಿ ನಾವು ಒಂದೊಂದೇ ಸಬ್ಜೆಕ್ಟ್ಸ್, ಇತಿಹಾಸ ಈ ತರ ತಗೊಂಡು ಡೀಟೇಲ್ ಡಿಸ್ಕಸ್ ಮಾಡೋಣ. ಇಲ್ಲಿ ಎಷ್ಟು ಬೇಕಷ್ಟು ಮಾತ್ರ ಹೇಳ್ತಾ ಹೋಗ್ತೀನಿ. ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಭಾರತ ಯೂನಿಯನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಆಪ್ಷನ್ 1. ಇಡಿಕೆ ಕ್ರಮದಲ್ಲಿ ಬರಿಬೇಕು, ಅಂದ್ರೆ ಗರಿಷ್ಠನಿಂದ ಕನಿಷ್ಠ. ಇದು ಮೊನ್ನೆ ನಾವು ನಿಮಗೆ ಬಜೆಟ್ ಗ್ಲಾನ್ಸ್ ಅಂತ ಒಂದು ನಾನು ನಿಮ್ಗೆ ಪಿಕ್ಚರ್ ಹಾಕಿರ್ತೀನಿ, ನೀವು ಬಜೆಟ್ ಓದಿದ್ರೆ ಗೊತ್ತಿರುತ್ತೆ ನೋಡಿ. ಇಲ್ಲಿ ಫಸ್ಟ್ ಯಾವ್ದು ಆಪ್ಷನ್ಸ್ ಅಂತಂದ್ರೆ ಗರಿಷ್ಠ, ದೊಡ್ಡದಿನ ಚಿಕ್ಕದು. ನಮ್ಗೆ ರಾಜಸ್ವ ಏನು ವೆಚ್ಚ ಮಾಡ್ತೀವಲ್ಲ, ಎಕ್ಸ್ಪೆಂಡಿಚರ್, ಅದು ಜಾಸ್ತಿ. ಸ್ಯಾಲ್ರಿ ಅದು ಇದು ಕೊಡ್ತೀವಲ್ಲ, ಇದು ಫಸ್ಟ್ ಬರುತ್ತೆ. ಆಮೇಲೆ ರಾಜಸ್ವ ಸ್ವೀಕೃತಿ ಸೆಕೆಂಡ್ ಬರುತ್ತೆ, ಅಂದ್ರೆ ಹೈಯೆಸ್ಟ್. ಆಮೇಲೆ ಬರ್ತಕ್ಕಂಥದ್ದು ಬಂಡವಾಳ ಸ್ವೀಕೃತಿ, ಬಂಡವಾಳ ವೆಚ್ಚ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಅಂದ್ರೆ ಎಷ್ಟು ದುಡ್ಡು ಖರ್ಚು ಮಾಡೋದಂತ ಒಂದ್ಸಲ ನೀವು ಸ್ಟಾಟಿಸ್ಟಿಕ್ ಬೇಕಾದ್ರೆ ತೋರಿಸ್ಬೋದು ನಿಮ್ಗೆ. ನಾನು ಇದು ಓಪನ್ ಮಾಡಿ, ಸುಮ್ಮನೆ ಡಿಲೇ ಆಗುತ್ತೆ, ಬೇಡ ಬನ್ನಿ. ಆರ್ಥಿಕ ವ್ಯವಸ್ಥೆ ಮೇಲೆ ವೆಚ್ಚ ನೂಕು ನೋಡಿ, ಇದು ಕಾಸ್ಟ್ ಪುಷ್ ಇನ್ಫ್ಲೇಷನ್ ಇದೆಲ್ಲ ಮಾಡಿದೀವಿ ನಾವು. ನಮ್ಮ GK ಸೀರೀಸ್ ಫಾಲೋ ಮಾಡಿದ್ರೆ ನೀವು ಇಲ್ಲಿ ಇರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ಎಕಾನಮಿ ರಿಲೇಟೆಡ್ ಕ್ವಶನ್ಸ್ ನಾವು ಸಾಲ್ವ್ ಮಾಡ್ಬೋದು ಸ್ನೇಹಿತರೆ. ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂದ್ರೇನು? ಇಲ್ಲಿ ಕಾಸ್ಟ್ ಜಾಸ್ತಿ ಮಾಡ್ತಕ್ಕಂಥದ್ದು, ಇನ್ಪುಟ್ ವ್ಯಾಲ್ಯೂ ಜಾಸ್ತಿ ಮಾಡಿ ಕಾಸ್ಟ್ ನ ಜಾಸ್ತಿ ಮಾಡ್ತಕ್ಕಂಥದ್ದು. ಅವಾಗ ಏನಾಗುತ್ತೆ, ಏನ್ ಪರಿಣಾಮ ಆಗುತ್ತೆ ಅಂದ್ರೆ ನಿರುದ್ಯೋಗ. ಓಕೆ, ಯಾಕೆ ನಿರುದ್ಯೋಗ ಪ್ರಮಾಣ? ಗ್ರಾಹಕರ ವೆಚ್ಚ ಕಡಿಮೆ. ಯಾಕಂದ್ರೆ ದುಡ್ಡು ಜಾಸ್ತಿ ಆದಾಗ ಅವರು ದುಡ್ಡು ಇದ್ ಮಾಡಕ್ ಹೋಗಲ್ಲ, ಏನ್ ಮಾಡಕ್ಕಾಗಲ್ಲ, ಖರ್ಚು ಮಾಡಕ್ ಹೋಗಲ್ಲ. ಬೆಲೆ ಜಾಸ್ತಿ ಆಗುತ್ತೆ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಆದಾಗ, ಖರ್ಚು ಮಾಡಕ್ ಹೋಗಲ್ಲ. ಅಂದ್ರೆ ಎಗೇನ್ ಏನಾದ್ರು ಸೈಕ್ಲಿಕ್, ಎಲ್ಲಿ ಅದು ಉತ್ಪಾದನೆಗೆ ಬೆಲೆ ಸಿಗ್ತಲ್ಲ, ಎಗೇನ್ ಅಲ್ಲಿ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ, ಆವಾಗ ನಿರುದ್ಯೋಗ ಸಮಸ್ಯೆ ಉಂಟಾಗುತ್ತೆ. ಓಕೆ, ನೈಜ ವೇತನದಲ್ಲಿ ಹೆಚ್ಚಳ ಮತ್ತು ಗ್ರಾಹಕ ಖರೀದಿ ಶಕ್ತಿ ನೋಡಿದಿ, ಶಕ್ತಿ ಹೆಚ್ಚುತ್ತದೆ ಅಂತ ಕೊಟ್ಟಿನಿ, ಹಂಗಾಗಿ ತಪ್ಪು. ಇದು ಶಕ್ತಿ ಹೆಚ್ಚಲ್ಲ, ಶಕ್ತಿ ಕುಂದುತ್ತೆ. ಹಣ ಹೂಡಿಕೆಯ ಪ್ರೋತ್ಸಾಹಿಸುವುದು ಮತ್ತು ಆರ್ಥಿಕ ಬೆಳವಣಿಗೆ ನೋಡಿ, ಇದು ಅಲ್ಲ. ಹಣ ಹೂಡಿಕೆಯಲ್ಲಿಂದ ಆಗುತ್ತೆ, ಕಾಸ್ಟ್ ಹಣ ನಮಗೆ ಶಾರ್ಟೇಜ್ ಆಗುತ್ತೆ. ಓಕೆ, ಸರ್ಕಾರ ವೆಚ್ಚ ಮಾಡೋದನ್ನು ಕಡಿಮೆ ಮಾಡಬಾರ್ದು. ಈ ತರ ಆದಾಗ ಸರ್ಕಾರ ವೆಚ್ಚ ಮಾಡೋದು ಜಾಸ್ತಿ ಮಾಡಬೇಕು. ಸೊ ಯಾವ ಹೇಳಿಕೆ ಸರಿಯಾಗಿದೆ? ಕೇವಲ ಹೇಳಿಕೆ 1 ಸರಿಯಾಗಿದೆ. ಯಾವ್ದು ಸರ್? ಆಪ್ಷನ್ ಸಿ. ಸರ್ಕಾರ ಈ ತರ ಆದಾಗ ಅವರು ಜಾಸ್ತಿ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಬರ್ತೀವಿ M3 ಬ್ರಾಡ್ ಮನಿ ಅಂತ ಕರಿತೀವಿ. ಏನ್ ಸರ್ M3 ಅಂದ್ರೆ? ಬ್ರಾಡ್ ಮನಿ ಅಂದ್ರೆ M1 ಪ್ಲಸ್ ನಾವು ಏನಂತ ಕರಿತೀವಿ? ಕರೆಂಟ್ ಅಕೌಂಟ್ ಅಂತ ಕರಿತೀವಿ ಅಲ್ವಾ? ಕರೆಂಟ್ ಅಕೌಂಟ್. M1 ಅಂದ್ರೆ ಡೆಪಾಸಿಟ್ಸ್ ಗಳು. ಇಲ್ಲಿ ಅಂಚೆ ಕಚೇರಿ ಬರಲ್ಲ, ಇಲ್ಲಿ
M3 ಗೆ ಅಂಚೆ ಕಚೇರಿ ಬರೋದು ನೋಡಿ, ಇವೆಲ್ಲ ತಪ್ಪು. ಅಂದ್ರೆ M1 ಅಂದ್ರೇನು, ಅವ್ರ ಹತ್ರ ಕೈಲಿ ಇರ್ತಕ್ಕಂತ ಹಣ, ಡಿಮ್ಯಾಂಡ್ ಡೆಪಾಸಿಟ್ಸ್ ಗಳು ಏನಿರ್ತವೆ, SB ಏನಿರುತ್ತೆ ಅದು. ಸೊ ಹಾಗಾಗಿ ಇಲ್ಲಿ ವಾಣಿಜ್ಯ ಬ್ಯಾಂಕ್ಗಳ ಅವಧಿ ಠೇವಣಿ ಕರೆಕ್ಟು, ಹಣ ಕರೆಕ್ಟು, ವಾಣಿಜ್ಯ ಬ್ಯಾಂಕ್ಗಳ ನಿವ್ವಳ ಠೇವಣಿ ಬೇಡಿಕೆ ಕರೆಕ್ಟು. BDE ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಅಂಚೆ ಬರೋದಲ್ಲಿ M3, M2 ಪ್ಲಸ್ ನಾವು ಹೇಳ್ತೀವಿ, ಅಥವಾ M1 ಪ್ಲಸ್ ನಾವು ಏನ್ ಹೇಳ್ತೀವಿ, ಇಲ್ಲಿ ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾರೆ ಟೈಮ್ ಡೆಪಾಸಿಟ್ಸ್ ಅಂತ ಕರಿತೀವಿ. ಓಕೆ, ಟೈಮ್ ಡೆಪಾಸಿಟ್ಸ್ ಅಂತ ಕರಿತೀವಿ. ಸೊ ಗೊತ್ತಾಗ್ಲಿಲ್ಲ, ನಿಮ್ಗೆ ಹೇಳಿದ್ದೆ ಎಕ್ಸಾಮ್ ಅಲ್ಲಿ, ಗೊತ್ತಾಗ್ಲಿಲ್ಲ ಇಂಗ್ಲಿಷ್ ಕ್ವಶನ್ ನೋಡಿ ಸ್ನೇಹಿತರೆ, ಅಷ್ಟೇ. ಹಣದ ಮೌಲ್ಯ ಅಪಮೌಲ್ಯ, ಹಣದ ಅಪಮೌಲ್ಯ ಆದ್ರೆ ಏನಾಗುತ್ತೆ, ನಮ್ಮ ರಫ್ತು ಜಾಸ್ತಿ ಆಗುತ್ತೆ ಅಲ್ವಾ? ಎಸ್, ಇದು ಕರೆಕ್ಟ್ ಇದೆ. ಸಾಲ ಮಾಪನ ಏಜೆನ್ಸಿಗಳು ಅಂದ್ರೆ ಕ್ರೆಡಿಟ್ ಏಜೆನ್ಸೀಸ್ ಅಂತ ಕರಿತೀವಿ. ಇದು ರಿಸರ್ವ್ ಬ್ಯಾಂಕ್ ಅಲ್ಲ, ಸೆಬಿ ಕೊಡ್ತಕ್ಕಂಥದ್ದು. ಯಾವ್ದು ಸರ್? ಸೆಬಿ, ಸೆಕ್ಯೂರಿಟಿ ಬೋರ್ಡ್ ಆಫ್ ಎಕ್ಸ್ಚೇಂಜ್. ಸೊ ಇದು ತಪ್ಪು. ಅರ್ಜಿಸುವ ಹೊಸ ತಂತ್ರಜ್ಞಾನ ಅಂದ್ರೆ ಏನಾದ್ರು ಹೊಸದಾಗಿ ನೀವೇನಾದ್ರು ಸೃಷ್ಟಿ ಮಾಡ್ತೀರಾ ಅಂದ್ರೆ ಅದು ಬಂಡವಾಳ ವೆಚ್ಚ. ಅದು ಹೌದು, ಅದು ಬಂಡವಾಳ ತಾನೆ. ನೀವು ಹೊಸ ಟೆಕ್ನಾಲಜಿ ಹಾಕ್ತೀರಾ, ಅದ್ರ ದುಡ್ಡು ಬರುತ್ತೆ. ದಟ್ ಇಸ್ ಕಾಲ್ಡ್ ಬಂಡವಾಳ ವೆಚ್ಚ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಸೊ ಎರಡು ಆಪ್ಷನ್ ಸರಿ, ಕೇವಲ ಎರಡು. ಯಾವುದು ಅಂದ್ರೆ ಎ ಅಂಡ್ ಬಿ. ಓಕೆ, ಕೆಳಗಿನ ಯಾವುದು ಒಂದು ಹೆಚ್ಚು ಹಣದುಬ್ಬರವಾಗಿದೆ ಅಂದ್ರೆ ಮೋಸ್ಟ್ ಇನ್ಫ್ಲೇಷನ್ ಯಾವುದು ಅಂತ ಇಂಗ್ಲಿಷ್ ಅಲ್ಲಿ ನೋಡಿ. ಇದರಲ್ಲಿ ಒಂದ್ ಹೇಳ್ಬೇಕು, ಯಾವುದು ತುಂಬಾ ಹಣದುಬ್ಬರ. ಈ ಕ್ವಶನ್ ನಾವು ಮಾಡಿದೀವಿ ಜಿಕೆಲಿ. ಹಣಕಾಸು ಹೊಸದಾಗಿ ಮುದ್ರಣ ಮಾಡ್ತಾರೆ, ದಟ್ ಇಸ್ ದ ಮೋಸ್ಟ್ ಒನ್. ಓಕೆ, ಅಪಮೌಲ್ಯ ಮಾಡೋದು ಎಸ್, ಬಟ್ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಇಂಗ್ಲಿಷ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ. ಇಂಗ್ಲಿಷ್ ಅಲ್ಲಿ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಮೋಸ್ಟ್ ಇನ್ಫ್ಲೇಷನರಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಆಪ್ಷನ್ ಹೇಳ್ಬೇಕು, ಹಾಗಾಗಿ 4ನೇ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ. ಸಂಕುಚನ ಹಣಕಾಸು ನೀತಿಯನ್ನು ಜಾರಿಗೆ ತರಲು RBI ಕೆಳಗೆ ಮಾಡುವಂತಿಲ್ಲ. ಸಂಕುಚನ ಅಂದ್ರೆ ಇಲ್ಲಿ ಗೊತ್ತಾಗ್ಲಿಲ್ಲ, ಇಂಗ್ಲಿಷ್ ಅಲ್ಲಿ ನೋಡ್ಕೊಳ್ಳಿ ಟಕ್ಕಂತ. ಕೆಳಗೆ ಬಂದು ಇಲ್ಲಿ ನೋಡಿ, ಕಾಂಟ್ರಾಕ್ಷನರಿ ಅಂದ್ರೆ ಹಣದುಬ್ಬರ ಕಮ್ಮಿ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಕಾಂಟ್ರಾಕ್ಟ್ ಮಾಡ್ಬೇಕು ಅಂದ್ರೆ RBI ಏನ್ ಮಾಡುತ್ತೆ, ಈ ಡೆಪಾಸಿಟ್ಸ್ ಗಳನ್ನ ಜಾಸ್ತಿ ಮಾಡುತ್ತೆ. ಆಗ ದುಡ್ಡಿರಲ್ಲ ಬ್ಯಾಂಕ್ಗಳಿಗೆ. SLR ಇಸ್ ಒನ್ ಕೈಂಡ್ ಆಫ್ ಡೆಪಾಸಿಟ್, ಹಣ ಜಾಸ್ತಿ ಇಡಬೇಕು. MLR ಅಷ್ಟು, ಅದು ಕೂಡ ರೇಪೋ ದರ, ಅದನ್ನ ಕಡಿಮೆ ಮಾಡ್ತಕ್ಕಂಥದ್ದು. ಎಲ್ಲ ಆಪ್ಷನ್ಸ್ ಕೂಡ ಕರೆಕ್ಟ್ ಇದೆ. ABC ಇಸ್ ದ ರೈಟ್ ಆನ್ಸರ್. ಓಕೆ, ವಿಪತ್ತಿನ ಚೇತರಿಸಿಕೊಳ್ಳುವಿಕೆ ಮೂಲ ಸೌಕರ್ಯ ಸಂಘಟನೆ 23 ಸೆಪ್ಟೆಂಬರ್ 2019 ಸಂಯುಕ್ತ ರಾಷ್ಟ್ರ ಶೃಂಗಸಭೆ ಭಾರತ ಸನ್ಮಾನ ಪ್ರಧಾನಮಂತ್ರಿ ಪ್ರಾರಂಭಿಸಿದರು. ಓಕೆ, ಇದು 2019 ಕರೆಂಟ್ ಅಫೇರ್. ಇದರಲ್ಲಿ ಯಾವ ಆಪ್ಷನ್ಸ್ ನಮಗೆ ಸರಿಯಾಗಿದೆ ಅಂತ ಕೇಳಿರ್ತಕ್ಕಂಥದ್ದು. ಆಪ್ಷನ್ ಬಿ ಇಸ್ ಕರೆಕ್ಟ್, ಆಪ್ಷನ್ ಎ ರಾಂಗ್. ಬಿ ಮಾತ್ರ. 2019 ಯಾರು ನೋಡ್ತಾರೆ ಸರ್? ನಾನು ನಿಮ್ಗೆ ಹೇಳಿದ್ದೆ 2 ವರ್ಷದ ಕೇಳ್ತಾನೆ ಸರ್ ಅವನು KPS ಅಂತ ಕೆಟ್ಟಂಗೆ ಅಂತ. ಓಕೆ, ಸೊ ಕೇಳಿದ ನೋಡಿ. ಸೊ ಇಲ್ಲಿ ವರ್ಲ್ಡ್ ಪೇ ಇದು ಅಷ್ಟೇ ಕರೆಂಟ್ ಅಫೇರ್. FIS ಅಂತ, FIS ವರ್ಲ್ಡ್ ಪೇ, FIS ವಾಣಿಜ್ಯ ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ಇದು ಒಂದು ಕ್ವಶನ್ ತಗೊಂಡಿದ್ದಾನೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಓದಕ್ ಹೋಗಲ್ಲ. ಕರೆಂಟ್ ಅಫೇರ್ ಒನ್ಸ್ ಅಗೇನ್. ಇಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಅಂತಂದ್ರೆ ABC, 3 ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬರ್ತೇವೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಒನ್ಸ್ ಅಗೇನ್, ಭಾರತದ ಎಲ್ಲ ATMಗಳು ಸಂಪರ್ಕಿಸುತ್ತೆ. ಹೌದು, ಎಲ್ಲ ATMಗಳು ಕನೆಕ್ಟಿವಿಟಿ ಅಲ್ಲ, ಯಾವ್ದೇ ATM ಡ್ರಾ ಮಾಡಬಹುದು. ಕರೆಕ್ಟ್ ಆನ್ಸರ್ ಇದು. ಬಂಡವಾಳ ಸಮರ್ಪಕತೆ ಅನುಪಾತ ಪ್ರತಿಯೊಂದು ಬ್ಯಾಂಕ್ ನಿರ್ಧರಿಸತಕ್ಕದ್ದು. ಮತ್ತು ನೋಡಿ, ಬಂಡವಾಳ ಏನು ಹೆಂಗೆ ಅಂತ ಬ್ಯಾಂಕ್ ನಿರ್ಧಾರ ಮಾಡೋದು, ದಿಸ್ ಇಸ್ ರಾಂಗ್. ಮಾನದಂಡ ಬಡ್ಡಿ ದರವನ್ನು RBI ಹಣಕಾಸು ನೀತಿ ಸಮಿತಿ ನಿರ್ಧರಿಸುತ್ತೆ, ಇದು ಕರೆಕ್ಟ್. ಸೊ ಕೇವಲ 2 ಹೇಳಿಕೆಗಳು ಮಾತ್ರ ಸರಿ. ಯಾವುದು ಅಂದ್ರೆ A and C ಇಸ್ ದ ರೈಟ್ ಆನ್ಸರ್. RTI ಕೋಟದ ಬಗ್ಗೆ ಇದು ಸಿಟ್ಟಿದೆ. ಇದರಲ್ಲಿ ಯಾವ್ದು ಹೇಳಿಕೆ ಸರಿಯಾಗಿದೆ ಅಂತ. ವಾರ್ಡಿನ ಮಿತಿಯೊಳಗೆ ನೆರೆಹೊರ ಶಾಲೆಗಳು ಮಾನ್ಯತೆ ಪಡೆದು ಖಾಸಗಿ ಶಾಲೆಗೆ ಸ್ಥಳಾಂತರಕ್ಕೆ ಈ ನಿಯಮದ ತಿದ್ದುಪಡಿಯನ್ನು ಮಾಡಲಾಗಿದೆ. 2024-20 ದಿಸ್ ಇಸ್ ರಾಂಗ್. ದಿಸ್ ಇಸ್ ರಾಂಗ್. ಇದು 2024-25ರಲ್ಲಿ RTI ಇದು RTI ಅಲ್ಲ, ರೈಟ್ ಟು ಎಜುಕೇಶನ್. ಓಕೆ, ಎಜುಕೇಶನ್ ಅಡಿಯಲ್ಲಿ ಒಂದಷ್ಟು ಸೀಟ್ಗಳು ಪ್ರೈವೇಟ್ ಗಳು ಕೊಡಲೇಬೇಕು. ಬೆಂಗಳೂರಲ್ಲಿ ಈ ಸಲ ಯಾವುದೂ ಒಂದು ಆ ತರದ ಖಾಸಗಿ ಒಂದು ಇದಿಲ್ಲ. ಸೊ ದಿಸ್ ಇಸ್ ಕರೆಕ್ಟ್, ಆಪ್ಷನ್ ಬಿ ಮಾತ್ರ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ. ಸೂಚ್ಯಾಂಕಗಳು. ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರ ಯಾವುದು? ಜಾಗತಿಕ ರಿಯಲ್ ಎಸ್ಟೇಟ್ ಪಾರದರ್ಶಕ ಸೂಚ್ಯಾಂಕನ ಬಿಡಿ, ಇಲ್ಲ. ಇದು JLL ಮತ್ತು ಇನ್ನೊಂದು ಸಂಸ್ಥೆ, JLL ಅಂತಕ್ಕಂಥದ್ದು ಒಂದು MNC ಕಂಪನಿ ಇದೆ, ಅದು ಮಾಡೋದು. ದಿಸ್ ಇಸ್ ರಾಂಗ್. ಎಸ್, ದಿಸ್ ಇಸ್ ಕರೆಕ್ಟ್, ದಿಸ್ ಇಸ್ ಕರೆಕ್ಟ್, ದಿಸ್ ಇಸ್ ಕರೆಕ್ಟ್. ನೀವು 3 ಕರೆಕ್ಟ್. ನೀತಿ ಆಯೋಗ 7E ನಾವು ಮಾಡಿದ್ವಿ. ಇದರಲ್ಲಿ ನಿಮ್ಗೆ ಈ ಒಂದು ಇದನ್ನ ನಮ್ಮ ವೀಕ್ಲಿ ಕರೆಂಟ್ ಅಫೇರ್ ಮಾಡಿದ್ವಿ ನೋಡಿ. ಅದಕ್ಕೆ ವೀಕ್ಲಿ ಕರೆಂಟ್ ಅಫೇರ್ ಓದೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದೇ ನಾವು IAS ಸೀರೀಸ್, KS ಸೀರೀಸ್ ಏನು 500 ಸೀರೀಸ್ ಮಾಡೋದು, ಅದು ಕೂಡ ಹೆಲ್ಪ್ ಆಗಿರುತ್ತೆ ನಮಗೆ. ಫೈನ್. ಸೊ ಅಲ್ಲಿಗೆ BCD ಇಸ್ ದ ರೈಟ್ ಆನ್ಸರ್. ವಿಶ್ವ ಬ್ಯಾಂಕ್ ಜಾಗತಿಕ ಆರ್ಥಿಕ ಸಂಭಾವ್ಯತೆಗಳನ್ನು ಇದು ಮೊನ್ನೆ ಮಾಡಿದ್ವಿ. ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟಸ್ ವರ್ಲ್ಡ್ ಬ್ಯಾಂಕ್ ಬಿಡುಗಡೆ ಮಾಡುತ್ತೆ. ನಿಮ್ಗೆ ಹೇಳಿದೆ, ಇದು ಸುಮ್ನೆ ಕೇಳ್ತಾನೆ ಸರ್ ಇನ್ನು ಯಾವ್ದು ಬಿಡುಗಡೆ ಮಾಡುತ್ತೆ ಅಂತ ಅಲ್ವಾ? ಸೊ ಇಲ್ಲಿ A ತಪ್ಪು, BCD ಕರೆಕ್ಟ್ ಇದೆ. ಫೈನ್. ಸೊ ನೆಕ್ಸ್ಟ್ ಬರ್ತೀನಿ.
ಆರ್ಥಿಕ ಹೊಣೆಗಾರಿಕೆ ಬಗ್ಗೆ ಇದೆ, FRBM ಬಗ್ಗೆ ಇದೆ. ಸೊ ಇಲ್ಲಿ ಯಾವ್ದು ಕರೆಕ್ಟ್ ಅಂತ ಇಲ್ಲಿ ನನ್ನ ಆನ್ಸರ್ ತುಂಬಾ ದೊಡ್ಡದಿದೆ ಸರ್, ಓದಕ್ಕಾಗಲ್ಲ ಅಷ್ಟೊಂದಿದೆ ಇಲ್ಲಿ. ನಾವು ಇನ್ನೊಂದ್ಸಲ ಇದನ್ನ ಬಗ್ಗೆ ಡೀಟೇಲ್ ಆಗಿ ಮಾಡೋಣ. ಈ ಕ್ವಶನ್ ಫುಲ್ ಓದ್ಬೇಕು ಅಂದ್ರೆ ಟೈಮ್ ತಗೊಳುತ್ತೆ. ಇಲ್ಲಿ ಯಾವ್ದು ಕರೆಕ್ಟ್ ಅಂತಂದ್ರೆ ಮೂರು ಹೇಳಿಕೆ ABC ಕರೆಕ್ಟ್. ಓಕೆ, ABC ಕರೆಕ್ಟ್. ಭಾರತದ ಎಲೆಕ್ಟ್ರಾನಿಕ್ ರಫ್ತಿಗೆ ಸಂಬಂಧಿಸಿದಂತೆ, ಓಕೆ ರಫ್ತು ಅಗೇನ್ ಕರೆಂಟ್ ಅಫೇರ್. ಕರ್ನಾಟಕ ವರ್ಷ 2023ರಲ್ಲಿ ಭಾರತದಲ್ಲಿ ಅತಿ ದೊಡ್ಡ ಎಲೆಕ್ಟ್ರಾನಿಕ್ ಸರಕು ನಿರ್ಯಾತಗಾರವಾಗಿದ್ದು, ಹಣಕಾಸು ವರ್ಷ 24ರಲ್ಲಿ ಭಾರತದ ರಫ್ತಾದ ಎಲ್ಲಾ ಎಲೆಕ್ಟ್ರಾನಿಕ್ ಸರಕು ಶೇಕಡ 30% ಲೆಕ್ಕ ಕೊಡಲಾಗಿದೆ. ಭಾರತ ಒಟ್ಟಾರೆ ರಫ್ತು ಎಲೆಕ್ಟ್ರಾನಿಕ್ ಸರಕುಗಳ ಪಾಲು ಇತ್ತೀಚಿನ ವರ್ಷ 2ಕ್ಕಿಂತ ಹೆಚ್ಚಾಗಿದೆ. ಸ್ಮಾರ್ಟ್ ಫೋನ್ ರಫ್ತಿನ ಇಂಧನ ಪರಿಸ್ಥಿತಿ ಎಲೆಕ್ಟ್ರಾನಿಕ್ ರಫ್ತುಗಳ ಶೇಕಡ 40ಕ್ಕೆ ಸಮೀಪವಾಗಿದೆ. USA ಮತ್ತು ಚೀನಾ ದೇಶಗಳು ಭಾರತ ಎಲೆಕ್ಟ್ರಾನ್ ನೋಡಿ, ದಿಸ್ ಇಸ್ ರಾಂಗ್. ನಾನು ಏನಕ್ಕೆ ಈ ಕ್ವಶನ್ ಓದ್ದೆ, ಇದು ಓದಬಾರ್ದಾಗಿತ್ತು. ಯಾಕೆ ಓದ್ದೆ ಅಂದ್ರೆ ನೋಡಿ, ನಾವು ಚೀನಾ ಇಂದ ಬೇರೆ ಕಡೆ ತಗೋ, ನಮ್ದು ಯಾವ್ದು ಕಾಯ್ತಾ ಡಿ ಎಲ್ಲಿದೆ ಅದೆಲ್ಲ ರಾಂಗ್. ನೋಡಿ ಎಲ್ಲ ಆಪ್ಷನ್ ದಿಸ್ ಆರ್ ರಾಂಗ್. ಸೊ ಯಾವ್ದು ಕರೆಕ್ಟ್ ಆನ್ಸರ್? ಡಿ ಎಲ್ಲಿದೆ ಅದಕ್ಕೆ ರಾಂಗ್. BC ಅಥವಾ AC ಕರೆಕ್ಟ್ ಆಗಿರ್ಬೇಕು. ಸೊ ರೈಟ್ ಆನ್ಸರ್ ಯಾವುದು? ಯಾವುದು ಹೇಳ್ತೀರಾ? BCE is the right answer. A ತಪ್ಪು. ಸೊ BCE is the right answer. Option 4. ಓಕೆ, ನೆಕ್ಸ್ಟ್ ಬರ್ತೇನೆ. ತುಂಬಾ ಡೀಟೇಲ್ ಕೊಟ್ಟಿದ್ದಾನೆ ಕರೆಂಟ್ ಅಫೇರ್. ಇದು ಸಾಫ್ಟ್ವೇರ್ ಮತ್ತು ಬಿಸ್ನೆಸ್ ಸರ್ವಿಸ್ ಸೆಕ್ಟರ್ ಅಲ್ಲಿ ಒಟ್ಟು ಸೇವಾ ರಫ್ತಲ್ಲಿ ಶೇಕಡ 60ಕ್ಕಿಂತ ಹೆಚ್ಚಿದೆ. ಹೌದು, ಇದು ಕರೆಕ್ಟ್ ಇದೆ. ಓಕೆ, ರಾಷ್ಟ್ರೀಯ ನಾಣೀಕರಣ NMP, ನ್ಯಾಷನಲ್ ಮಾನಿಟೈಸೇಷನ್ ಆಫ್ ಪೈಪ್ಲೈನ್ ಅಂತ ಕರಿತೀವಿ. ಓಕೆ, ಇದು ಕರೆಕ್ಟ್ ಇದೆ. ಇದೊಂದು ಅಸೆಟ್ ಕ್ರಿಯೇಷನ್ಸ್. ನೀವು ಬೇಕಾದ್ರೆ ರಸ್ತೆ ಅದು ಇದರಲ್ಲಿ ಪೈಪ್ಲೈನ್ ಅದರಲ್ಲಿ ಹಾಕ್ಬೋದು. ಇದು ಕರೆಕ್ಟ್ ಇದೆ. ದಿಸ್ ಇಸ್ ರಾಂಗ್. ಇದು 2% ಅಲ್ಲ, 14% ಸಮಥಿಂಗ್ ಏನೋ ಇದೆ. ಹಾಗಾಗಿ ಇಲ್ಲಿ ಎಷ್ಟು ತಪ್ಪಾಗಿದೆ ಅಂತಂದ್ರೆ, ಎಷ್ಟು ತಪ್ಪಾಗಿದೆ ಸರ್? ಓನ್ಲಿ 1 ತಪ್ಪಾಗಿದೆ, ಕೇವಲ 1. ಯಾವ್ದು? ಅದು C. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ ಬಂದ್ಬಿಡ್ತೀನಿ ನಾನು. ಅರೆವಾಹಕ ಕೈಗಾರಿಕೆ ಫ್ಯಾಬ್ಲೆಸ್ ತಯಾರಿಕೆ ಮುಖ್ಯ ಲಕ್ಷಣ. ಫ್ಯಾಬ್ಲೆಸ್ ಅಂತಂದ್ರೆ ನಿಮ್ದು ಐಡಿಯಾ, ನಿಮ್ದು ಮಾರ್ಕೆಟಿಂಗ್, ಬಟ್ ನೀವು ಅದನ್ನ ಮಾಡಲ್ಲ, 3ನೇ ಪಾರ್ಟಿ ಕೊಡ್ತೀರಾ ಮ್ಯಾನುಫ್ಯಾಕ್ಚರಿಂಗ್ ಗೆ. ಸೊ ಆಪ್ಷನ್ B ಇಸ್ ದ ರೈಟ್ ಆನ್ಸರ್. ಬೇಕಾದ್ರೆ ನಾನು ಐ ವಿಲ್ ಶೋ ಯು ಇನ್ ಇಂಗ್ಲಿಷ್. B ರೈಟ್ ಆನ್ಸರ್ ಅಂದ್ರೆ B ಮಾತ್ರ ಇಲ್ಲಿ. ಓಕೆ, B ಮಾತ್ರ. ಇಲ್ಲಿ ನೋಡಿ, ಫ್ಯಾಬ್ಲೆಸ್ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಸೆಮಿಕಂಡಕ್ಟರ್ ಡಿಸೈನ್ ಮಾರ್ಕೆಟಿಂಗ್ ನಿಮ್ ಕೆಲಸ. ಹಾರ್ಡ್ವೇರ್ ಫ್ಯಾಬ್ರಿಕೇಶನ್ ಥರ್ಡ್ ಪಾರ್ಟಿ ಕೊಡ್ತೀರಾ ನೀವು. ಸೊ ಹಾಗಾಗಿ ದಿಸ್ ಇಸ್ B ಇಸ್ ದ ರೈಟ್ ಆನ್ಸರ್. ಸೊ B ಮಾತ್ರ, B ಓನ್ಲಿ. ಸೊ ನೆಕ್ಸ್ಟ್ ಬರ್ತೇನೆ. ಬೇರೆ ಏನು ಮಾಡಲ್ಲ ನೀವು, ಅವರೇ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು. ನಿಮ್ದು ಮಾರ್ಕೆಟಿಂಗ್, ಡಿಸೈನ್ ಕೊಡೋದಷ್ಟೇ. 86ನೇ ತಿದ್ದುಪಡಿ, ಇದ್ರ ಬಗ್ಗೆ ಹೆಚ್ಚು ಮಾತಾಡಕ್ ಹೋಗಲ್ಲ. ಇದರ ತಿದ್ದುಪಡಿಗಳು ನಿಮ್ಗೆ ಗೊತ್ತಿರುತ್ತೆ. ಆಪ್ಷನ್ A ಕರೆಕ್ಟ್ ಇದೆ. ಉಚಿತ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ, ಹೌದು. 21A ನಾವು ಸೇರಿಸ್ತೀವಿ, ಹೌದು. 45A ಬದಲಾಗಿ ಸೇರಿಸಲಾಗಿದೆ, ತಪ್ಪು. 45ರಲ್ಲಿ ಬರುತ್ತಿದ್ದು 51A ನಾವು ಸೇರಿಸ್ತೀವಿ, ಕರೆಕ್ಟ್. ಹಾಗಾದ್ರೆ ABD ಇಸ್ ದ ರೈಟ್ ಆನ್ಸರ್. ಓಕೆ, ಕಾಲಾನುಕ್ರಮ ಬರಿಬೇಕು ಇಲ್ಲಿ. ನಾನು ರೈಟ್ ಆನ್ಸರ್ ಹೇಳ್ಬಿಡ್ತೀನಿ. ಇದು ಕರ್ನಾಟಕ ಉಚ್ಚ ನ್ಯಾಯಾಲಯ ಫಸ್ಟ್ ಯಾರಿದ್ರು, ಆಮೇಲೆ ಯಾರು ಬಂದ್ರು, ಈ ತರ ಸ್ಟ್ಯಾಟಿಕ್ ಕ್ವಶನ್ಸ್ ಗಳು ಬರ್ತವೆ ಸ್ನೇಹಿತರೆ, ಏನೋ ಮಾಡಕ್ಕಾಗಲ್ಲ. ಆಪ್ಷನ್ C ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಯಾವ ದೇಶದಿಂದ ಭಾರತ ಸಂವಿಧಾನ ರಾಜ್ಯದ ವಿಧಾನ ಮಂಡಳಿಗಳಿಗೆ ಪ್ರಾತಿನಿಧ್ಯರು ರಾಜ್ಯಸಭೆ ಚುನಾವಣಾ ಪ್ರಕ್ರಿಯೆ ಅಳವಡಿಸಿಕೊಳ್ಳಲಾಗಿದೆ? ಆಸ್ಟ್ರೇಲಿಯಾ. ಫಾರ್ವರ್ಡ್ ಕಾನ್ಸ್ಟಿಟ್ಯೂಷನ್ ಅಲ್ವಾ? ಈ ಕೆಳಗಿನ ಹೇಳಿಕೆ ಹೇಳಿಕೆ ಯಾವ್ದು ಸರಿ ಆಗಿದೆ ಅಂತ ಹೇಳ್ಬೇಕು. ರಾಷ್ಟ್ರೀಯ ತುರ್ತುಪರಿಸ್ಥಿತಿ ಘೋಷಣೆ ಮಾಡಿದಾಗಿಂದ 2 ತಿಂಗಳು ಇದು ರಾಂಗ್ ಇದೆ. 1 ತಿಂಗಳಲ್ವಾ ಅಮೆಂಡ್ ಮಾಡಿದ್ರಲ್ಲ ಇದನ್ನ 54ನೇ ಇದರಲ್ಲಿ. ರಾಜ್ಯ ತುರ್ತು ಪರಿಸ್ಥಿತಿ 1 ತಿಂಗಳು ಅಂತ ಕೊಟ್ಟ, ಇದು ತಪ್ಪು. 2 ತಿಂಗಳು, ಇದು ತಪ್ಪು. ಯಾವ್ದು ಸರಿಯಾಗಿದೆ ಹೇಳ್ಬೇಕು. 3ನೇದು ಮೂರನೇದು ಸರಿ ಇದೆ. 2 ತಿಂಗಳ ಒಳಗೆ ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ಬೇಕು, ಹೌದು. ಅದು ಸಂಸತ್ತು ಅಂಗೀಕರಿಸಬೇಕು. 4ನೇದು ತಪ್ಪು. ಇಲ್ಲೇನಿದೆ ಅಂದ್ರೆ ಸದನದಲ್ಲಿ ಹಾಜರಿರುವ ಸದಸ್ಯರು 3/2 ಬಹುಮತ. ರಾಷ್ಟ್ರಪತಿ ಇಂಪೀಚ್ಮೆಂಟ್ ಗೆ ಎಷ್ಟು ಜನ ಇದಾರೆ ಅಷ್ಟು ಜನ ಅಲ್ಲ, 3/2 ಜನ ಇರ್ಲೇಬೇಕು. ಈಗ 500 ಜನ ಇದಾರೆ ಅಂದ್ರೆ ಅದರಲ್ಲಿ ಮುಕ್ಕಾಲ್ ಭಾಗ ಇರ್ಲೇಬೇಕು. ಇದ್ದು ಅಲ್ಲಿ ಹೈಯೆಸ್ಟ್ ಮೆಜಾರಿಟಿ ಕೊಡ್ಬೇಕು, ಇರೋದ್ರಲ್ಲಿ ಅಂತಲ್ಲ. ಓಕೆ, ಹಾಗಾಗಿ ಅದು ತಪ್ಪು. ಸೊ ನೆಕ್ಸ್ಟ್ ಬರ್ತೀನಿ. 106ನೇಯ ಸಂವಿಧಾನ ತಿದ್ದುಪಡಿ, ಇದು ಎಲ್ಲ ಕರೆಕ್ಟ್ ಸರ್. 106ದು ಯಾವ್ದು ಸರ್ ತಿದ್ದುಪಡಿ? ಮಹಿಳೆಯರಿಗೆ 33%. ಫಸ್ಟ್ 15 ಇಯರ್ಸ್ ಆದ್ಮೇಲೆ ಅದನ್ನ ರಿವೈಸ್ ಮಾಡ್ತಾ ಹೋಗ್ತಾರೆ. ಮುಂದೆ ಒರೆಸ್ಬೇಕೋ ಬೇಡವೋ, ಹೆಂಗೆ ನಮ್ಮ 10 ಇಯರ್ಸ್ SC ST ಗೆ ಅಂತ ಮಾಡಿದ್ರು, ಆಮೇಲೆ ಪ್ರತಿ ಅದನ್ನ ರಿವೈಸ್ ಮಾಡ್ತಾ ಹೋದ್ರು, ಹಂಗೆ ಇದು ಕೂಡ. ಸೊ ಇಲ್ಲಿ ಎಲ್ಲ ಆಪ್ಷನ್ಸ್ ಕೂಡ ಕರೆಕ್ಟ್, ಎಲ್ಲ ಹೇಳಿಕೆ ಸರಿಯಾಗಿದೆ. ಓಕೆ, ಎಲ್ಲಾನು ಅದೇ ಇದೆ. ನಾವು ಓದಿದೀನಿ, ನೀವು ಒಂದ್ಸಲ ಓದಿರ್ತೀರ, ಗೊತ್ತಿರುತ್ತೆ. ಓದಿ ಒಂದ್ಸಲ. ಓಕೆ, ತುಂಬಾ ಲೆಂತ್ ಇದೆ, ಹಾಗಾಗಿ ನಾವು ಓದ್ತಾ ಇಲ್ಲ. ನಾವು ಡೀಟೇಲ್ ಆಗಿ ಮಾಡೋಣ, ಇನ್ನೊಂದ್ಸಲ ಅನಾಲಿಸಿಸ್ ಮಾಡೋಣ. ಒಂದೊಂದೇ ಸಬ್ಜೆಕ್ಟ್ ತಗೊಂಡು GK ಅಲ್ಲಿ ನಾವು ಮಾಡೋಣ ಸ್ನೇಹಿತರೆ, GK ಸೀರೀಸ್. ಓಕೆ, ಭಾರತ ಲೆಕ್ಕ ನಿಯಂತ್ರಕ ಮತ್ತೆ ಅಟಾರ್ನಿ ಜನರಲ್ ಇದು ಅಲ್ವಾ, ಅಲ್ಲಿ ಆಡಿಟರ್ ಜನರಲ್ ಬಗ್ಗೆ ಕೇಳಿದ್ದಾನೆ. ಯಾವ್ದು ತಪ್ಪಾಗಿದೆ ಕೇಳಿದ್ದಾನೆ.
ಅವರ ಅಧಿಕಾರಾವಧಿ ಟೆನ್ಯೂರ್ 6 ಅಥವಾ 65 ವರ್ಷ ಇದು ಕರೆಕ್ಟ್ ಇದೆ. ಅವ್ರು ರಾಷ್ಟ್ರಪತಿ ಮಾಡುವುದರಿಂದ ಭಾರತ ರಾಷ್ಟ್ರಪತಿ ಇಷ್ಟ ಪರ್ಯಂತ ದಿಸ್ ಇಸ್ ರಾಂಗ್. ಅವ್ರ ಇಷ್ಟ ಪರ್ಯಂತ ಹೆಂಗೆ 6 ವರ್ಷ 65 ವರ್ಷ ಆದ್ಮೇಲೆ ದಿಸ್ ಇಸ್ ರಾಂಗ್. ಯಾವ್ದು ತಪ್ಪಾಗಿದೆ ಕೇಳಿದಾನೆ, ಸೊ ಬಿ ತಪ್ಪಾಗಿದೆ. ಆ ಸಂಬಳ ಷರತ್ತುಗಳು ಶಾಸನಬದ್ಧವಾಗಿರ್ಬೇಕು, ಹೌದು, ಡಿ ಕರೆಕ್ಟು. ಸೊ ಯಾವ್ದು ತಪ್ಪಾಗಿದೆ ಅಂದ್ರೆ ಒಂದೇ ಒಂದು ಹೇಳಿಕೆ ತಪ್ಪಾಗಿದೆ, ಅದು ಯಾವ್ದು ಅಂದ್ರೆ ಬಿ. ಓಕೆ, ನಾನು ಡಿ ಸೀರಿಯಸ್ ಮಾಡ್ತಾ ಇದ್ದೀನಿ, ಪದೇ ಪದೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಈ ಕೆಳಗಿನ ಯಾವ ಪ್ರಕರಣ ಸರ್ವೋಚ್ಚ ನ್ಯಾಯಾಲಯ ವೇಶ್ಯಾವಾಟಿಕೆ ಒಂದು ವೃತ್ತಿ ಅಂತ ಹೇಳ್ತು ಅಂದ್ರೆ ಅದು ಹೇಳಿದ್ದು ಲಕ್ಷ್ಮೀಬಾಯಿ ಚಂದ್ರಂಗಿ ವಿರುದ್ಧ ವರ್ಸಸ್ ಸಾರಿ ಇದಲ್ಲ, ಆಪ್ಷನ್ 4 ಬುಧದೇವ ಕರ್ಮಾಸ್ಕರ್ ವಿರುದ್ಧ ಪಶ್ಚಿಮ ಬಂಗಾಳ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ರಾಜ್ಯಾಂಗ ರಚನಾ ಸಭೆಯಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಧ್ಯಕ್ಷರಾಗಿದ್ದು ಯಾವುದಕ್ಕೆ? ಸಂವಿಧಾನ ಸಭೆಯಲ್ಲಿ ಅವರು ಏಲಿದ್ರು, ಚಾಲನಾ ಸಮಿತಿಲಿದ್ರು, ಸಿ ಡಿ. ಎ ಬಿ ಸಿ ಇಸ್ ರೈಟ್. ನಾನು ತೋರಿಸ್ತೀನಿ, ಐ ವಿಲ್ ಶೋ, ಓಪನ್ ಮಾಡಿಟ್ಟಿದ್ದೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ, ನಿಯಮ ರಚನಾ ಸಮಿತಿ, ಸ್ಟೀರಿಂಗ್ ಸಮಿತಿ, ಹಣಕಾಸು, ರಾಷ್ಟ್ರಧ್ವಜ ಸಮಿತಿ, ಈ 4ಕ್ಕೆ ಅವರ ಅಧ್ಯಕ್ಷರಾಗಿದ್ದು. ಆಯ್ತಲ್ಲ, ಹೋಗ್ಬೋಣ ನೆಕ್ಸ್ಟ್ ಬನ್ನಿ. ಇಲ್ಲಿ ಒಟ್ಟು 100 ಸ್ಥಾನ. ಇದೇನ್ ಕೊಟ್ಟಿದ್ದಾನೆ ಗೊತ್ತಾ? ಈ ಕ್ವಶನ್ ಎ ಅಂತ ಒಂದು ಪಕ್ಷ ಇರುತ್ತೆ, 2016ರಲ್ಲಿ ಏನೋ, 21ರಲ್ಲಿ ಏನೋ, ಬಿ ಪಕ್ಷ ಇರುತ್ತೆ, ಎಷ್ಟು ಸ್ಥಾನ ಬರುತ್ತೆ, ಎಷ್ಟು % ವೋಟ್ ಪಡ್ಕೊಳ್ಳುತ್ತೆ, ಅದನ್ನ ಕೊಟ್ಟಿದ್ದಾನೆ. ನೀವು ಇದು ಕರೆಂಟ್ ಅಫೇರ್ ಗೆ ರಿಲೇಟ್ ಮಾಡ್ಬೇಕು. ನಿಮ್ಗೆ ಹೇಳಿದ್ದೀನಿ, ಇತ್ತೀಚೆಗೆ ನಾವು ಮಾಡಿದ್ವಿ 500 ಸೀರೀಸ್ ಅಲ್ಲಿ, ಯಾವ ಪಕ್ಷಕ್ಕೆ ರಾಷ್ಟ್ರೀಯ ಸ್ಥಾನಮಾನ ಸಿಗುತ್ತೆ, ಹೆಂಗ್ ಸಿಗುತ್ತೆ, ಅವ್ರೆಷ್ಟು ವೋಟ್ ತಗೊಂಡಿರ್ಬೇಕು ಅಂತ. ಸೊ ಇಲ್ಲಿ ನಾನು ಇದೆಲ್ಲ ಓದಕ್ ಹೋಗಲ್ಲ. ರೈಟ್ ಆನ್ಸರ್ ಯಾವ್ದು ಅಂತ ಹೇಳ್ಬಿಡ್ತೀನಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಅಂದ್ರೆ 3 ಇಸ್ ದ ರೈಟ್ ಆನ್ಸರ್. ಓಕೆ, 3ನೇದು ರೈಟ್ ಆನ್ಸರ್. ಕಾಯಂ ಲೋಕ ಅದಾಲತ್. ಕಾಯಂ ಲೋಕ ಅದಾಲತ್ ಅಂದ್ರೆ ಪರ್ಮನೆಂಟ್ ಲೋಕ ಅದಾಲತ್. ಲೋಕ ಅದಾಲತ್ ಅಂದ್ರೆ ಗೊತ್ತಲ್ಲ ನಿಮಗೆ, ನಾವು ಏನಂತ ಕರಿತೀವಿ ಲೋಕ ಅದಾಲತ್ನ ಕನ್ನಡದಲ್ಲಿ ಹೇಳ್ತೀರಾ? ಅಂದ್ರೆ ಈಗ ವೆಚ್ಚಗಳಿರಲ್ಲ ಅದ್ರಲ್ಲಿ ಅಲ್ವಾ. 2022ರ ನಂತರ ಲೋಕ ಅದಾಲತ್ ಅನ್ನು ಸ್ಥಾಪಿಸಲಾಯಿತು, ಅಧಿನಿಯಮ. ಎಸ್, ಇದು ಮುಖ್ಯವಾಗಿ ಪಕ್ಷಾಂತರ ನಡುವೆ ರಾಜಿ ಅಥವಾ ಇತ್ಯರ್ಥ. ಹೌದು, ಕರೆಕ್ಟ್. ಇದು ತಪ್ಪು, ಇದು ಕರೆಕ್ಟ್. ಸರಿ, ಸಾರ್ವಜನಿಕ ಉಪಯುಕ್ತ ಸೇವೆ ಲೋಕಾಯುಕ್ತ ಅದಾಲತ್ ವ್ಯಾಪ್ತಿಗೆ, ಇದು ತಪ್ಪು. ದಿಸ್ ಇಸ್ ಕರೆಕ್ಟ್. ಅಂದ್ರೆ ಪಬ್ಲಿಕ್ ಸಂಬಂಧಪಟ್ಟಂತೆ ಲೋಕಾಯುಕ್ತದ ಅದಾಲತ್ನ ವ್ಯಾಪ್ತಿಗೆ ಹೊರಗೆ ಇಡಲಾಗಿದೆ ಅಂತ ಇದೆ, ಅದು ತಪ್ಪು. ಸೊ ಆಪ್ಷನ್ 3 ಸರಿ, ಹೇಳಿಕೆ ಮಾತ್ರ ಸರಿಯಾಗಿದೆ. ಓಕೆ, ABC. ಒಟ್ಟು ರಾಜ್ಯ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಒಕ್ಕೂಟ ರಾಜ್ಯ ಕ್ಷೇತ್ರಗಳಿಗೆ ಸಂವಿಧಾನ 6ನೇ ಭಾಗ ಒಕ್ಕೂಟ. 6ನೇ ಭಾಗ ಒಕ್ಕೂಟ ಇಲ್ಲ. 6ನೇ ಭಾಗ ಏನ್ ಹೇಳುತ್ತೆ, ನಮ್ಮ ನ್ಯಾಯಾಲಯ ಬಗ್ಗೆ ಮಾತಾಡುತ್ತೆ ಅನ್ಕೋತೀನಿ. ಐ ವಿಲ್ ಶೋ ಯು ಒನ್ಸ್ ಅಗೇನ್. ಎಸ್, ಅದು ತಪ್ಪಿದೆ. 6ನೇ ಭಾಗ ನ್ಯಾಯಾಲಯದ ಬಗ್ಗೆ ಅಲ್ವಾ, ಮಾಡಿದೀವಲ್ಲ ನಾವು ಸ್ನೇಹಿತರೆ, ನೋಡಿರ್ತೀರಾ. ಚೆಕ್ ಮಾಡಿ, ಇಲ್ಲಿ ನೋಡಿ, ಪಾರ್ಟ್ 6 ರಾಜ್ಯ ವಿಧಾನಮಂಡಲ, ಉಚ್ಚ ನ್ಯಾಯಾಲಯ, ಸರ್ಕಾರ. ಇಲ್ಲಿ ನೋಡಿ 6ನೇದು ಅಲ್ವಾ, 6ನೇ ಭಾಗ. ಸೊ ದಟ್ ಈಸ್ ರಾಂಗ್. ಭಾರತದ ರಾಷ್ಟ್ರಪತಿ ಏಜೆಂಟ್ ಆಗಿ ರಾಜ್ಯ ಒಕ್ಕೂಟ ಕ್ಷೇತ್ರ ಆಡಳಿತಗಾರ ಕಾರ್ಯನಿರ್ವಹಿಸುತ್ತಾರೆ, ಇದು ಕರೆಕ್ಟ್, ಇದು ಕರೆಕ್ಟ್. ಈ ಪಂಜಾಬ್ ರಾಜ್ಯದ ಚಂಡೀಗಢ ಒಕ್ಕೂಟ ರಾಜ್ಯ ಕ್ಷೇತ್ರ ಕಾರಣ, ಇದು ಕರೆಕ್ಟ್. ಸೊ ಎಲ್ಲಿ ಸರಿಯಾಗಿರೋದು ಯಾವ್ದು ಅಂದ್ರೆ 3 ಹೇಳಿಕೆಗಳು ಸರಿ, ಯಾವ್ದು ತಪ್ಪು? ಆಪ್ಷನ್ ಬಿ ತಪ್ಪು. ಓಕೆ, ನೆಕ್ಸ್ಟ್ ಬರ್ತೀನಿ. ಭಾರತ ಸಂವಿಧಾನ ಅನುಚ್ಛೇದ 12 ಪ್ರಕಾರ ರಾಜ್ಯ ಎಂಬ ಪದ, ರಾಜ್ಯ ಅಂದ್ರೇನು? ಒಂದು ಭಾರತ, ನಮ್ಮ ಸ್ಟೇಟ್, ಅದ್ರೊಳಗೆ ಇರ್ತಕ್ಕಂಥದ್ದು. ಮತ್ತೆ ನಮ್ಮ ಭಾರತದ ಎಲ್ಲೇ ಯಾವ್ದಾವ್ದಿದೆ, ನಮ್ಮ ಭಾರತ ಮತ್ತೆ ಅದರ ಆಚೆ ಇರ್ತಕ್ಕಂಥ ಭಾರತ ಸುಪರ್ದಿ. ಸೊ ಆಕ್ಚುಲಿ ಏನು ಕರೆಕ್ಟ್, ಬಿನು ಕರೆಕ್ಟ್, ಸಿನು ಕರೆಕ್ಟ್. ಬಟ್ ನಮ್ಗೆ ಆಪ್ಷನ್ ಇಲ್ಲಿ ಕೊಟ್ಟಿಲ್ಲ, ABC ಅಂತ ಕೊಟ್ಟಿಲ್ಲ, AB ಅಂತ ಕೊಟ್ಟಿದ್ದಾನೆ, ಸಿ ಡಿ ಕೊಟ್ಟಿದ್ದಾನೆ, ಹಂಗಾಗಲ್ಲ. ಸೊ AB ನ ನಾವು ಟಿಕ್ ಹಾಕೋಬಹುದು. ಓಕೆ, ನೆಕ್ಸ್ಟ್ ಕ್ವಶನ್ ಬರ್ತೇನೆ. ಇಲ್ಲಿ ಯಾವ್ದು ತಪ್ಪಾಗಿದೆ ಹೇಳ್ಬೇಕು. ಇದು NRI ಅಂದ್ರೆ ಅನಿವಾಸಿ ಭಾರತೀಯ, ಓವರ್ಸೀಸ್ ಇಂಡಿಯನ್ ಸಿಟಿಸನ್ಸ್ ಆಫ್ ಇಂಡಿಯಾ, ಈ ತರ ಭಾರತೀಯ ಮೂಲದ ವ್ಯಕ್ತಿ, ಇಂಡಿಯನ್ ಆರಿಜಿನ್ ಆಗಿರ್ತಕ್ಕಂಥ ವ್ಯಕ್ತಿ, ಅದ್ರ ಬಗ್ಗೆ ಕೇಳಿದ್ದಾನೆ. ನಾನು ಯಾವ್ದು ತಪ್ಪಿದೆ ಅಂತ ಹೇಳ್ತಾ ಇಲ್ಲಿ ಕೇಳಿರ್ತಕ್ಕಂಥದ್ದು. ಹೇಳಿಕೆಗಳು ತಪ್ಪಾಗಿವೆ ಅಂದ್ರೆ ಎಲ್ಲಾ ತಪ್ಪು ಎಕ್ಸೆಪ್ಟ್ ಆಪ್ಷನ್ ಡಿ, ಅಂದ್ರೆ 3 ಹೇಳಿಕೆಗಳು ತಪ್ಪಾಗಿದೆ. ಯಾವ್ದು ಸರಿ ಅಂದ್ರೆ ಡಿ ಸರಿ ಇದೆ. ದಿಸ್ ಇಸ್ ರಾಂಗ್, ದಿಸ್ ಇಸ್ ರಾಂಗ್ ಅಂಡ್ ದಿಸ್ ಇಸ್ ರಾಂಗ್. ಓಕೆ, ನಾನು ಎಕ್ಸ್ಪ್ಲೈನ್ ಜಾಸ್ತಿ ಮಾಡಕ್ ಹೋಗ್ತಿಲ್ಲ ಸ್ನೇಹಿತರೆ, ತುಂಬಾ ಉದ್ದ ಇರೋದು. ಸಣ್ಣ ಪುಟ್ಟದ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಬಟ್ ಅದನ್ನ ನಾವು ಡೀಟೇಲ್ ಮಾಡೋಣ. ಎಸ್ಬೋ ಅನ್ನು ಸೇರಿಸಲು ಒಪ್ಪಿಕೊಂಡಿದೆ ಯಾವುದು ಭಾರತದ ಸಂವಿಧಾನಕ್ಕೆ? ಎಸ್ಬೋ ಅಂತಕ್ಕಂಥದ್ದು ನಾಗಾಲ್ಯಾಂಡ್ ನ ನಾಗದ ಸಂವಿಧಾನ. 2022ರ ಕರೆಂಟ್ ಅಫೇರ್ ಇದೆ ನೋಡಿ. ಹೆಂಗ್ ಕೇಳ್ತಾನೆ, ನಾನು ನಿಮ್ಗೆ 15 ಹೇಳಿದ್ದು 2022, 24 22 ಕೇಳಿದ್ದಾನೆ ಕರೆಂಟ್ ಅಫೇರ್. 2020ರಲ್ಲಿ ಇತ್ತು ಇದು. ಓಕೆ, ನೆಕ್ಸ್ಟ್, ಜನರಲ್ಲಿ ಕೋಮು ಸಾಮರಸ್ಯ ಭ್ರಾತೃತ್ವ ಭಾವನೆ ಮೂಡಿಸಲು ವಿಭಜನೆ ನಂತರ ಕೋಮು ಸಾಮರಸ್ಯ ರಾಷ್ಟ್ರೀಯ ಪ್ರತಿಷ್ಠಾನ 1942 ಇದು 1992ರಲ್ಲಿ ಸ್ಥಾಪನೆ ಆಗುತ್ತೆ. ದಿಸ್ ಇಸ್ ರಾಂಗ್.
ಓಕೆ, ಇದು ಕೇಂದ್ರ ಗೃಹ ಸಚಿವಾಲಯದಲ್ಲಿ ಬರುತ್ತೆ. ದಿಸ್ ಇಸ್ ಕರೆಕ್ಟ್, ಬಿ ಮಾತ್ರ ಇಸ್ ದ ರೈಟ್ ಆನ್ಸರ್. ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂತೆ ಕೇಳಿದಾನೆ. ಲೋಕಸಭೆ ಚುನಾವಣೆ ಮಾಡುತ್ತೆ, ಹೌದು. ರಾಜ್ಯ ವಿಧಾನಸಭೆ ಕರೆಕ್ಟ್. ಮತದಾರ ಪಟ್ಟಿ ಹೌದು. ಮತಕ್ಷೇತ್ರ ವಿಂಗಡಣೆ, ಎಸ್, ಆಲ್ ಆರ್ ಕರೆಕ್ಟ್. ಬಿಮ್ಸ್ಟೆಕ್ ಬಗ್ಗೆ ಕೇಳಿದ್ದಾನೆ. ನಮ್ಮ ಬೇ ಆಫ್ ಬೆಂಗಾಲ್ ಯಾವ್ದಿದೆ? 7 ರಾಷ್ಟ್ರಗಳಿದೆಯಲ್ವ, ಭಾರತ, ಭೂತಾನ್, ಶ್ರೀಲಂಕಾ, ಬಾಂಗ್ಲಾದೇಶ, ಆಮೇಲೆ ಯಾವುದು ಮಯನ್ಮಾರ್, ಆಮೇಲೆ ಯಾವುದು ಥೈಲ್ಯಾಂಡ್ ಅಲ್ವಾ. 7 ಸದಸ್ಯ ಹೊಂದಿದೆ, ಹೌದು. 21% ಜನಸಂಖ್ಯೆ ಇದೆ. ಇದು ಟೆಕ್ನಿಕಲ್ ಅಂಡ್ ಎಕನಾಮಿಕಲಿ ಕೋಆಪರೇಷನ್. ಇದು ಇಲ್ಲಿ ನೋಡಿ, ಇಲ್ಲಿ ರಕ್ಷಣೆ ಭದ್ರತೆ ಕೋಆಪರೇಷನ್ ಅಂತ ಕೊಟ್ಟಿದ್ದಾನೆ. ರಕ್ಷಣೆ ಅಲ್ಲ, ಎಕನಾಮಿಕ್ ಕೋಆಪರೇಷನ್. ಓಕೆ, ರಕ್ಷಣೆ ಅಲ್ಲ, ಇದು ಎಕನಾಮಿಕ್ಗೋಸ್ಕರ ಇರ್ತಕ್ಕಂಥದ್ದು. ಓಕೆ, ಟ್ರೇಡ್ ಎಕನಾಮಿಕ್ಗೋಸ್ಕರ. ಸೊ ದಿಸ್ ಇಸ್ ರಾಂಗ್. ಇದು ಢಾಕಾದಲ್ಲಿ ತನ್ನ ಕೇಂದ್ರ ಕಚೇರಿ ಹೊಂದಿದೆ, ಹೌದು ಸರ್. ಸೊ ಹಾಗಾದ್ರೆ ಎ ಬಿ ಡಿ ಇಸ್ ದ ರೈಟ್ ಆನ್ಸರ್, ಆಪ್ಷನ್ 2. ಓಕೆ, ಸಿ ಇಸ್ ರಾಂಗ್. ನೆಕ್ಸ್ಟ್ ಬರ್ತೇನೆ. ಕೆಳಗಿನ ಯಾವ ಆಯ್ಕೆಗಳು ಸರಿಯಾಗಿವೆ? ಸರ್ಕಾರಿ ಆಯೋಗ ಇದು ಸರಿಯಾಗಿದೆ, ಕೇಂದ್ರ ರಾಜ್ಯದ್ದು. ಭಾರತ ಸಂವಿಧಾನ ಅನುಚ್ಛೇದ 122 ರಾಷ್ಟ್ರೀಯ ಅನುಚ್ಛೇದ 122 ಬಂದು ನಿಮಗೆ ಇದು ಮಾತಾಡಲ್ಲ, ಸಂಸತ್ನಲ್ಲಿ ನಡಾವಳಿಗಳಾಗುತ್ತಲ್ಲ, ಅವ್ರು ಡಿಸ್ಕಸ್ ಮಾಡ್ತಾರಲ್ಲ, ಅದನ್ನ ನಾವು ಕೋರ್ಟಲ್ ಮಾಡಂಗಿಲ್ಲ. ಅದ್ರ ಬಗ್ಗೆ ಮಾತಾಡ, ಅಂದ್ರೆ ಕೋರ್ಟ್ಗಳಲ್ಲಿ ಅದು ಚಾಲೆಂಜ್ ಮಾಡಂಗಿಲ್ಲ, ಅದು ಹೇಳುತ್ತೆ. ರಾಷ್ಟ್ರಪತಿ ಮಹಾಭಿಯೋಗ ಅಲ್ಲ. ಸೊ ದಿಸ್ ಇಸ್ ಕರೆಕ್ಟ್. ಹಾಗಾದ್ರೆ ಎ ಅಂಡ್ ಸಿ ಇಸ್ ದ ರೈಟ್ ಆನ್ಸರ್, ಬಿ ರಾಂಗ್. ಓಕೆ, 120 ಯಾವ್ದು ಮಹಾಭಿಯೋಗ? ರಾಷ್ಟ್ರಪತಿಗಳು ಹೇಳಿ ನೋಡ, ಕಮೆಂಟ್ ಮಾಡಿದೀವಿ ಇದನ್ನೆಲ್ಲ. ಭಾರತದ ನೀರಿನ ಬಸಿತ ವ್ಯವಸ್ಥೆ ಅಂದ್ರೆ ಡ್ರೈನೇಜ್ ಸಿಸ್ಟಮ್ ಬಗ್ಗೆ ಕೇಳಿದ್ದಾನೆ. ಸೊ ಇದನ್ನ ಪುನಃ ಓದ್ತಾ ಹೋಗಲ್ಲ, ಇದು ಆಕ್ಚುಲಿ ಎಲ್ಲ ಆಪ್ಷನ್ಸ್ ಕರೆಕ್ಟ್ ಇದೆ, ಎ ಬಿ ಸಿ. ಡ್ರೈನೇಜ್ ಸಿಸ್ಟಮ್ ಬಗ್ಗೆ ಮಾತಾಡಿದ್ದಾನೆ. ಪೆನಿನ್ಸುಲರ್ ಬ್ಲಾಕ್ ಅಂದ್ರೆ ನಮ್ಮ ಇದರಲ್ಲಿ ಹೆಂಗಿದೆ, ಹಿಮಾಲಯದಲ್ಲಿ ಹೆಂಗಿದೆ, ಅದ್ರ ಬಗ್ಗೆ ಮಾತಾಡಿದ್ದಾನೆ. ಲಕ್ಷ್ಮಣ್ ತೀರ್ಥ ಇರ್ಪು, ಇದು ನೀವೇ ಮಾಡ್ಬೋದು ಅನ್ಸುತ್ತೆ, ಇದು ಈಸಿ ಇದೆ ಅಲ್ವಾ. ಆಪ್ಷನ್ 3 ಅಲ್ವಾ, ಬೇಡ್ತಿ ಮಾಗೋಡು, D3 ಯಲ್ಲಿದೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನದಿಗಳ ಹೆಸರು ಮತ್ತೆ ಅವು ಯಾವ್ದೋ ಜೊತೆ ಇದೆ ಅಂತ, ಇದಂತೂ ಗೊತ್ತಿರತ್ತೆ ನಿಮ್ಗೆ. ವೇದಾವತಿ ಆಂಧ್ರ ಮತ್ತೆ ಕರ್ನಾಟಕ ಅಲ್ವಾ. ಕಪಿನಿ ಕಪಿಲಾ ಬಂದು ಕೇರಳ ಮತ್ತು ಕರ್ನಾಟಕ, ಆಪ್ಷನ್ 2, ಎಸ್. ಕಾವೇರಿ ಬಂದು ತಮಿಳುನಾಡು ಕರ್ನಾಟಕ, ಸಿ ಗೆ ಆಪ್ಷನ್ 4 ಅಲ್ವಾ. ಭೀಮಾ ಬಂದು ಮಹಾರಾಷ್ಟ್ರ ಕರ್ನಾಟಕ, ಇದ್ರಲ್ಲಿ ತೆಲಂಗಾಣನೂ ಇದೆ, ಡಿ ಗೆ 3. ಸೊ ಯಾವುದು ಸರ್? ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ತೆಲಂಗಾಣನೂ ಇದೆ, ಅದರಲ್ಲಿ ಕೊಟ್ಟಿರೋದು ಮಹಾರಾಷ್ಟ್ರ ಕರ್ನಾಟಕ. ಓಕೆ, ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಕುರ್ಮಿ ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಯಾವ ಆಯ್ಕೆಗಳು ಸರಿಯಾಗಿದೆ ಅಂತ ಕೇಳಿದ್ದಾನೆ. ಅಂದ್ರೆ ಈ ಕುರ್ಮಿ ಅಂತಕ್ಕಂಥದ್ದು ಸ್ವತಂತ್ರಕ್ಕೂ ಮೊದಲಿದ್ರು. ಆಕ್ಚುಲಿ ಇದು ತಪ್ಪು, ಬಿ ತಪ್ಪಿದೆ ಇದರಲ್ಲಿ. 1890ರಲ್ಲಿ ಇದನ್ನ ಪ್ರತಿಬಂಧಿಸಲಾಯಿತು ಅಂತಿಲ್ಲ, ದಿಸ್ ಇಸ್ ರಾಂಗ್. ಸೊ ಹಾಗಾದ್ರೆ ಯಾವುದು ಸರಿಯಾಗಿದೆ? ಎ ಬಿ ಸರಿಯಾಗಿವೆ ಅಲ್ವಾ. ಸರಿಯಾಗಿದೆ ಕೇಳಿದ್ರು. ಎ ಸಿ ಡಿ ಇಲ್ವಾ ಇಲ್ಲಿ? ಇವಲ್ಲ, ಎ ಬಿ ಇದೆ. ಪರ್ಯಾಯ ವ್ಯವಸಾಯದ ಒಂದು ರೂಪವಾಗಿತ್ತು, ಇದು ಕರೆಕ್ಟ್ ಇದೆ. ಇದು ಕರೆಕ್ಟ್ ಇದೆ. ಕರ್ನಾಟಕದಲ್ಲಿ ಆಚರಣೆಯಲ್ಲಿದ್ದ, ಇದು ಕರ್ನಾಟಕ ಒಂದೇ ಅಲ್ಲ ನಿಮಗೆ, ಇದು ನಿಮಗೆ ಕೇರಳದಲ್ಲೂ ಕೂಡ ಇತ್ತು, ಮತ್ತೆ ಅರುಣಾಚಲ ಪ್ರದೇಶದಲ್ಲೂ ಕೂಡ ಇತ್ತು. ಹಂಗಾಗಿ ನಾವು ಇಲ್ಲಿ ಎ ತೆಗಿಬೇಕಾಗ್ಬೋದಾ? ಪೀಸ್ ಎ ಬಿ ಡಿ ಇದೊಂಚೂರು ಕನ್ಫ್ಯೂಷನ್ ನೋಡಿ ಸ್ನೇಹಿತರ, ಒಂಚೂರು ಕನ್ಫ್ಯೂಷನ್ 42 ಕಮೆಂಟ್ ಮಾಡಿ. ನೆಕ್ಸ್ಟ್ ಬರ್ತೀನಿ, ಚರಂಡಿ ವ್ಯವಸ್ಥೆ ಅಂದ್ರೆ ನಮ್ಮ ಒಂದು ಡ್ರೈನೇಜ್ ಸಿಸ್ಟಮ್ ಹೆಂಗಿರುತ್ತೆ ಅಂತ. ಡೆಂಡ್ರಿಟ್ರಿಕ್ ಅಂದ್ರೆ ಏನು? ಡೆಂಡ್ರಿಟ್ರಿಕ್ ಅಂದ್ರೆ ನಿಮ್ಗೆ ಇಂಡೋ ಗ್ಯಾಗ್ನೆಟಿಕ್ ಪ್ಲೇನ್ ಅಲ್ಲಿ ಸಿಗುತ್ತೆ. ಹಿಂಗೆ ಹಿಮಾಲಯದಿಂದ ಹಿಂಗೆಲ್ಲ ಹರ್ಕೊಂಡ್ ಬರುತ್ತೆ, ಹಿಂಗ್ ಹರ್ಕೊಂಡ್ ಬರುತ್ತೆ. ಆಮೇಲೆ ಇಲ್ಲಿಂದ ಒಂದು ಬ್ರಾಂಚ್ ಬರುತ್ತೆ, ಇಲ್ಲಿಂದ ಒಂದು ಬ್ರಾಂಚ್ ಬರುತ್ತೆ ಅಲ್ವಾ. ಅದು ಡೆಂಡ್ರಿಟಿಕ್ ಅಂತ ಕರಿತೀವಿ. ಎಗೆ 3 ಅಂದ್ರೆ ಆಪ್ಷನ್ ದಿಸ್ ಒನ್. ಓಕೆ, ನಮ್ದು ಪರ್ಯಾಯ ಇದೆಯಲ್ಲ, ಯಾವುದು ಪರ್ಯಾಯ ದ್ವೀಪ ಪ್ರದೇಶ ಅಂದ್ರೆ ನಮ್ಮ ಈ ಪೆನಿನ್ಸುಲರ್ ಇಂಡಿಯಾ ಅಂತ ಏನ್ ಕರಿತೀವಲ್ಲ, ಅದು ಟ್ರಲೀಸ್ ಅಂತ ಕರಿತೀವಿ. ಟ್ರಲೀಸ್ ಅಂದ್ರೆ ಗೊತ್ತಲ್ವಾ, ಹಿಂಗ್ ಹರಿತವೆ, ಹಿಂಗ್ ಎಲ್ ಸಿಗುತ್ತೆ ಹಂಗ ಹರಿತವೆ ಜಾಗ. ಓಕೆ, ರೇಡಿಯಲ್ ಕೇಂದ್ರ ಅದ ಸುತ್ತ, ರೇಡಿಯಲ್ ಅಂದ್ರೆ ಏನು? ಹಿಂಗೆ ಮಧ್ಯ, ಇದು ಕೇಂದ್ರ ಎತ್ತರ ಪ್ರದೇಶ, ಮೇನ್ ಹೈಲ್ಯಾಂಡ್ ಅಂತ ಕರಿತೀವಲ್ಲ, ಹಿಂಗೆ ಇದೆಲ್ಲಾ ಕಡೆ ಹರಿಯುತ್ತೆ. ರೇಡಿಯಲ್ ಅಂದ್ರೆ ಎಲ್ಲಾ ಕಡೆ ಹರಿಯುತ್ತೆ. ಓಕೆ, ಹಿಂಗೆ ಎಲ್ಲಾ ಕಡೆ ಹರಿಯುತ್ತೆ. ಬರೆಯಕ್ ಆಗ್ತಾ ಇಲ್ಲ ಇದ್ರಲ್ಲಿ. ಓಕೆ, ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಕೆಳಕಂಡ ಜನಾಂಗದ ಗುಂಪು ಹೊಂದಿಸಿ ಬರೀಬೇಕು. ಆಕ್ಚುಲಿ ಇದೆಲ್ಲ ಕರೆಕ್ಟ್ ಇದೆ ಸ್ನೇಹಿತರೆ, ಇದೆಲ್ಲ ಕರೆಕ್ಟ್ ಇದೆ. 45ನೇದು
ಕಡಲೆಕಾಯಿ ಉತ್ಪಾದನೆ ಚೀನಾ ಕರೆಕ್ಟ್ ಇದೆ. ಯಾವ್ದು ಸರಿಯಾಗಿಲ್ಲ ಕೇಳಿದ ನೆಗೆಟಿವ್ ಸ್ಟೇಟ್ಮೆಂಟ್. ತೆಂಗಿನಕಾಯಿ ಇದು ಕರೆಕ್ಟ್ ಇದೆ. ಹತ್ತಿ ಇಂಡಿಯಾ ಅಲ್ಲ ಚೀನಾ. ಮೆಕ್ಕೆಜೋಳ USA ಅಲ್ಲ, USA ಯುಕ್ರೇನ್ ಅಲ್ಲ, USA ಇದು ಚೀನಾ. ಸೊ ಯಾವ್ದು ಸರಿಯಾಗಿಲ್ಲ ಅಂದ್ರೆ ಸಿ ಮತ್ತೆ ಡಿ ಸರಿಯಾಗಿಲ್ಲ. ಸೆರೆಂಗಟ್ಟಿ ಮಸಾಯಿ ರಾಷ್ಟ್ರೀಯ ಉದ್ಯಾನವನ ಇಲ್ಲೇ ನೋಡಿದ್ಲ, ಮಸಾಯಿ ಬಂದು ಕೀನ್ಯಾ ತಾಂಜಾನಿಯಲ್ಲಿದೆ ನೋಡಿ. ಇಲ್ಲೇ ಆನ್ಸರ್ ಸಿಕ್ಬಿಡುತ್ತೆ. 44-46 ನಿಮ್ಗೆ ಅಲ್ಲೇ ಸಿಕ್ಬಿಡುತ್ತೆ ಆನ್ಸರ್. ಮಹಾವೇಲಿ ಗಂಗಾ ಬಂದು ಇಲ್ಲಿ ಯಾವ್ದು ಸರಿಯಾಗಿ ಹೊಂದಿಕೆ ಆಗಿದೆ ಅಂತ. ಇದು ನಿಮ್ಗೆ ಥೈಲ್ಯಾಂಡ್ ಅಲ್ಲಿ ಬರಲ್ಲ. ಇದು ಯಾವ್ದು ಸರಿಯಲ್ಲ. ಯಾಕೆ ಮೆಕಾಂಗ್ ಬರ್ತಕ್ಕಂಥದ್ದು ಎಲ್ಲಿ ನಿಮಗೆ? ವಿಯೆಟ್ನಾಂ. ಮಹಾವೇಲಿ ಗಂಗಾ ಶ್ರೀಲಂಕಾ. ಓಕೆ, ಎರ್ರಬಡೆ ಮಯನ್ಮಾರ್. ಎಲ್ಲ ಇಲ್ಲಿ ಉಲ್ಟಾ ಕೊಟ್ಬಿಟ್ಟಿದ್ದಾನೆ. ಸೊ ಯಾವ್ದು ಸರಿಯಲ್ಲ. ಲೆವೆಚ್ಚಿ ಮತ್ತೆ ಗರಾಬಿ ಅಂತಕ್ಕಂಥದ್ದು ಒಂದು ಲೋಕಲ್ ವಿಂಡ್. ಅದು ಎಲ್ಲಿ ಬರುತ್ತೆ? ಇದು ಕಣಿವೆಯಲ್ಲಿ ಬರುತ್ತೆ. ಯಾವ ಕಣಿವೆ ಹತ್ರ ಬರುತ್ತೆ? ಯಾವ ಕಣಿವೆ ಹತ್ರ ಬರುತ್ತೆ ಅಂದ್ರೆ ರೋಹನ್ ನದಿ ಅಂತ ಬರುತ್ತೆ. ರೋಹನ್ ಕಣಿವೆ ಅಂತ. ಅಂದ್ರೆ ನಿಮ್ಗೆ ಈ ಕಣಿವೆ ಎಲ್ಲಿ ಬರುತ್ತೆ ಅಂದ್ರೆ ರೋನ್ ಕಣಿವೆಯಲ್ಲಿ ಇದೆ ನೋಡಿ. ಉತ್ತರ ದಕ್ಷಿಣ ದಿಕ್ಕಿನ ರೋನ್ ಕಣಿವೆಯಲ್ಲಿ ಬರುತ್ತೆ. ಅಂದ್ರೆ ಸ್ಪೈನ್, ಫ್ರಾನ್ಸ್ ಅಲ್ಲಿ ಬರುತ್ತೆ. ದಿಸ್ ಇಸ್ ಕರೆಕ್ಟ್. ಮರಳುಗಾಡು ಮೆಡಿಟರೇನಿಯನ್ ಸಿ, ಇದು ತಪ್ಪು. ಚಿಲಿ ಮತ್ತೆ ಸಿರಾಕೋ ಇದು ಮೆಡಿಟರೇನಿಯನ್ ಸಿ ಅಲ್ಲಿ ಬರ್ತಕ್ಕಂಥದ್ದು. ಸಿರಾಕೋ ನಿಮ್ಗೆ ಗೊತ್ತಲ್ಲ ಎಲ್ಲಿ ಬರುತ್ತೆ? ನಮ್ಮ ಆಫ್ರಿಕಾ ಅಂತ ತಗೊಂಡು ಇಲ್ಲಿ ಬರುತ್ತೆ ಸಿರಾಕೋ. ಸೊ ದಿಸ್ ಇಸ್ ರಾಂಗ್. ಸೊ ಗ್ರಿಗೆಲ್ ಬೋರೋ ಒಂದೇ ಬಗ್ಗೆ. ಹೌದು, ಇದು ನಿಮ್ಗೆ ಇದ್ರ ಹತ್ರನೇ ಬರುತ್ತೆ, ಅಕ್ಕಪಕ್ಕದಲ್ಲೇ ಬರುತ್ತೆ. ಓಕೆ, ಸೊ ಹಾಗಾಗಿ ಇಲ್ಲಿ ಯಾವ್ದು ಕರೆಕ್ಟ್ ಅಂದ್ರೆ ಎ ಮತ್ತೆ ಡಿ ಕರೆಕ್ಟ್. ಎ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸುಡಾನ್ ಹವಾಮಾನ ಕೊಟ್ಟಿದ್ದಾನೆ. ಇಲ್ಲಿ ಆಕ್ಚುಲಿ ಎಲ್ಲಾನು ಕರೆಕ್ಟ್ ಇದೆ ಸ್ನೇಹಿತರೆ. ಸುಡಾನ್ ABCD. ಓಕೆ, 50ನೇದು ಬನ್ನಿ. ನಿಕ್ಕಲ್ಲು USA ಅಲ್ಲಿ ಗರಿಷ್ಠ. USA ಅಲ್ಲ ಇದು. ಯಾವುದು ಇದು? ವಿಯೆಟ್ನಾಂ. ಓಕೆ, ವಿಯೆಟ್ನಾಂನ? ಎಸ್, ವಿಯೆಟ್ನಾಂ. ಬೆಳ್ಳಿ ಮೆಕ್ಸಿಕೋ ಕರೆಕ್ಟ್ ಇದೆ. ಚಿನ್ನ ಈಗ ಯಾವ್ದು ತಪ್ಪಾಗಿ ಜೋಡಿಕೆ ಆಗಿರೋದು ಯಾವುದು ಅಂತ ಹೇಳ್ಬೇಕು. ತಪ್ಪಾಗಿ ಜೋಡಿಕೆ ಆಗಿರೋದು ಎಸ್, ಇದು ಚೀನಾ ಕರೆಕ್ಟ್. ಕಬ್ಬಿಣ ಆದ್ರೆ ಭಾರತ ಅಲ್ಲ, ಐರನ್ ಓರ್ ಆಸ್ಟ್ರೇಲಿಯಾ. ಸೊ ಎ ಮತ್ತೆ ಡಿ ಇದೆಯಾ? ಇದೆ. ತಪ್ಪಾಗಿ ಜೋಡಿಕೆ ಆಗಿರೋದು ಎ ಅಂಡ್ ಡಿ. ನೆಕ್ಸ್ಟ್ ಬರ್ತಾ 51. ರಾಸ್ ಮತ್ತು ಸಮುದ್ರ ವೆಡೆಲ್ ಸಮುದ್ರ ಅಂಟಾರ್ಟಿಕಾ ಪ್ರದೇಶ ಕರೆಕ್ಟ್. ಇಲ್ಲಿ ಆರ್ಟಿಕ್ ಸೇಮ್ ಅದೇ ಕ್ವಶನ್, ಆದ್ರೆ ಆರ್ಟಿಕ್ ಡ್ಯೂಯಲ್ ಕೊಟ್ಟಿದ್ದಾನೆ, ಇದು ತಪ್ಪು. ದಿಸ್ ಇಸ್ ಕರೆಕ್ಟ್, ದಿಸ್ ಇಸ್ ಕರೆಕ್ಟ್. ಹಾಗಾದ್ರೆ ACD ಇಸ್ ದ ರೈಟ್ ಆನ್ಸರ್. ಭೂಕಂಪನಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾನೆ. ಭೂಮಿಯ ಮೇಲ್ಮೇಲೆ ನೋಡಿ 100 ಕಿಲೋಮೀಟರ್ ಇರೋದು ಅಷ್ಟೇ. 1000 ಕಿಲೋಮೀಟರ್ ಲೀಥೋಸ್ಪಿಯರ್ ಅಂತ ಕರಿತೀವಿ ನಾವು. ಏನೋ ಭೂಮಿಯ ಲೀಥೋಸ್ಪಿಯರ್, ಆಸ್ತನೋಸ್ಪಿಯರ್, ಮ್ಯಾಂಟಲ್ ಅಂತ ಕರಿತೀವಲ್ಲ ನಾವು. ಭೂಕವಚ ಅದ್ರ ಕೆಳಗಡೆ ಮ್ಯಾಂಟಲ್. ಭೂಕವಚ 100 ಕಿಲೋಮೀಟರ್ ಅಡಿ ಇರೋದು. ದಿಸ್ ಇಸ್ ರಾಂಗ್. ಸೊ ದಿಸ್ ಇಸ್ ಕರೆಕ್ಟ್. ಮೇಲ್ಮೈ ತರಂಗ ಇದು ಕರೆಕ್ಟ್. ಸೊ ಇದು ಕರೆಕ್ಟ್. ಅಂದ್ರೆ ಅದರ ಒಂದು ತೀವ್ರತೆ ಇರೋದು ಮೆಕ್ರಾಕ್ ಅಂತಿದೆ. ರಿಕ್ಟರ್ ಮಾಪನ ಅದರ ಪರಿಮಾಣನ ಅಳಿತಕ್ಕಂಥದ್ದು. ಸೊ 3 ಹೇಳಿಕೆಗಳು ಮಾತ್ರ ಸರಿ. ಯಾವುದು ಸರ್? ACD. ಸಾರಿ, BCD. ಎ ತಪ್ಪು. 100 ಕಿಲೋಮೀಟರ್ ಅದು, 1000 ಕಿಲೋಮೀಟರ್ ಅಲ್ಲ. ನೆಕ್ಸ್ಟ್ ಹಿಮಾಲಯ ಮತ್ತೆ ಕೆಳ ಹಿಮಾಲಯ, ಮಧ್ಯ ಹಿಮಾಲಯ, ಅದನ್ನ ಯಾವ್ದು ಕರೆಕ್ಟ್ ಅಂತ ಕೇಳಿದಾನೆ. ಈ ಎಲ್ಲಾ ಆಪ್ಷನ್ಸ್ ಕೂಡ ಕರೆಕ್ಟ್ ಇದೆ, ಎಲ್ಲಾನು ಕೂಡ ಸರಿ. ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತ ಮತ್ತು ಜೈವ ವಲಯಗಳು 36 ಜೈವಿಕ ಪ್ರಾಂತ್ಯಗಳ ವಿಭಾಗಿಸುವುದು ಕರೆಕ್ಟ್ ಇದೆ. ಸುಂದರಬನ್ಸ್ ಜೈವಗೋಳ ಗರಿಷ್ಠ. ಸುಂದರಬನ್ಸ್ ಅಲ್ಲ, ಜೀವಗೋಳದಲ್ಲಿ ಅತ್ಯಂತ ದೊಡ್ಡದಾಗಿರೋದು ಯಾವುದು? ನಮ್ಮ ಕಚ್ ತೀರ ಏನಿದೆ ಅಲ್ಲಿ. ಓಕೆ, ಇದು ಆಪ್ಷನ್ ಸಿ. ಆರ್ಮಿಲಕ್ಕಿ ಸಸ್ತನಿಗಳು ಅರಣ್ಯ ಕಂಡು ಬರೋದು ಅಗಸ್ತಾ ಮಲೆಯಲ್ಲ ಇದು ಬರೋದು. ಇದು ತಮಿಳುನಾಡಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಇದು ಕೇರಳದಲ್ಲಿ ಮತ್ತೆ ನಮ್ಮ ಅರುಣಾಚಲ ಪ್ರದೇಶ. ಅದರದ್ದು ಸ್ಟೇಟ್ ಬರ್ಡೇ ಅದು. ದಿಸ್ ಇಸ್ ಆಲ್ಸೋ ರಾಂಗ್. ಆಪ್ಷನ್ ಡಿ ಕರೆಕ್ಟ್. ಸೊ ಎ ಅಂಡ್ ಡಿ ಇಸ್ ದ ರೈಟ್ ಆನ್ಸರ್. ಅಂದ್ರೆ 2 ಹೇಳಿಕೆಗಳು ಮಾತ್ರ ಸರಿ. ಯಾವುದು ಸರ್? ಎ ಅಂಡ್ ಡಿ. ಎ ಮತ್ತೆ ಡಿ ಕರೆಕ್ಟ್. ಯಾಕೆ ತಪ್ಪು? ಅಗಸ್ತಾ ಮೇಲೆ ಜೀವಗೋಳ ಅಲ್ಲ ಇದು. ಹಾರ್ನ್ಬಿಲ್ ನಾವು ಹೆಚ್ಚಾಗಿ ತಮಿಳ್ನಾಡು ಯಾವ್ದೋ ತೊಟ್ಟೇಟೋ ರಾಷ್ಟ್ರೀಯ ಉದ್ಯಾನವನ ಏನೋ ಬರುತ್ತೆ ಅದ ಹೆಸರು. ಕೇರಳದಲ್ಲಿ ಬರುತ್ತೆ. ಯಾಕಂದ್ರೆ ಕೇರಳದ ಸ್ಟೇಟ್ ಬರ್ಡ್ ಹೌದು, ನಮಗೆ ಅರುಣಾಚಲ ಪ್ರದೇಶದಲ್ಲೂ ಕೂಡ ಸ್ಟೇಟ್ ಬರ್ಡ್ ಅದೇ ಅಲ್ವಾ. ಕಬ್ಬಿಣದ ಅದಿರು, ವಜ್ರ ಕಲ್ಲಿದ್ದಲು, ಜಿಯೋಥರ್ಮಲ್ ಹೊಂದಿಸಿ ಬರೀಬೇಕಿದು. ಎಗೆ 3 ಕಬ್ಬಿಣ ಅದಿರು ಅಲ್ವಾ. ವಜ್ರ ಬಿಗೆ 1. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಎಗೆ 3 ಒಂದೆರಡು ಗೊತ್ತಿದ್ರು. ನಾನು ನಿಮ್ಗೆ ಹೇಳಿದೆ ಆಪ್ಷನ್ ನಲ್ಲಿ ಯೂಸ್ ಮಾಡಿ ಸ್ನೇಹಿತರೆ ಅಂತ. ನೆಕ್ಸ್ಟ್ ಈ ಕೆಳಗಡೆ ಯಾವ ಹೇಳಿಕೆ ಸರಿಯಲ್ಲ? 56ನೇದು. ಇಲ್ಲಿ ಡೈರೆಕ್ಟ್ ಆಗಿ ಆನ್ಸರ್ ಬರ್ತೀನಿ. ಆಪ್ಷನ್ 4 ಸರಿಯಲ್ಲ. ಯಾಕಂದ್ರೆ ಮೈಕಾ ನಮ್ಗೆ ರಾಜಸ್ಥಾನದಲ್ಲಿ ಸಿಗುತ್ತೆ ಅಲ್ವಾ, ಮೈಕಾ. ದಿಸ್ ಇಸ್ ವೆರಿ ಈಸಿ ಕ್ವಶನ್. ನೆಕ್ಸ್ಟ್ ಬರ್ತೀನಿ. ಅರಣ್ಯ ಪ್ರದೇಶ ಹೊಂದಿಸಿ ಬರೀಬೇಕು. ನಾನು ಇದನ್ನ ಡೈರೆಕ್ಟ್ ಆಗಿ ಆಪ್ಷನ್ಸ್ ಗೆ ಬಂದ್ಬಿಡ್ತೀನಿ ಸ್ನೇಹಿತರೆ.
ಯಾವ ಆಪ್ಷನ್ಸ್ ಕರೆಕ್ಟ್ ಹೇಳ್ತೀರಾ? ಯಾವ ಆಪ್ಷನ್ಸ್ ಕರೆಕ್ಟ್? ಆಪ್ಷನ್ 3. ನೆಕ್ಸ್ಟ್ ನರ್ಮದಾ ನದಿ ಬಗ್ಗೆ. ನರ್ಮದಾ ನದಿ ಅಮರಕಂಟಕ ಬೆಟ್ಟದಲ್ಲಿ ಹುಟ್ಟಿ ಪೂರ್ವಕ್ಕೆ ಹರಿದು ಪಶ್ಚಿಮಕ್ಕೆ ಹರಿಯುತ್ತೆ. ದಿಸ್ ಇಸ್ ರಾಂಗ್. ಅಂದ್ರೆ ಯಾವ್ದು ಸರಿಯಲ್ಲ ಕೇಳಿದ್ರೆ ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೋಡಿ, ನೋಡಿದ ತಕ್ಷಣ ಹೇಳ್ಬಿಡೋದು, ಈಸಿ ಕ್ವಶನ್ ಇದೆ ಇದು. ಇಲ್ಲಿ ಹೊಂದಿಸಿ ಬರೀಬೇಕು ಯಾವ್ದು ಕರೆಕ್ಟ್ ಅಂತ. ಶಿವಾಲಿಕ್ ಎಲ್ಲಿ ಬರುತ್ತೆ, ಕಿರಿಯ ಪರ್ವತ ಎಲ್ಲಿ ಬರುತ್ತೆ, ಹಿಮಾಲಯದ ಆಚೆ ಇರ್ತಕ್ಕಂಥದ್ದು ಎಲ್ಲಿ ಬರುತ್ತೆ. ಓಕೆ, ಸೊ ಅದನ್ನ ಕೇಳಿದಾನೆ ಯಾವ್ದು ಅಂತ ಹೊಂದಿಸಿ ಬರೀಬೇಕು. ಯಾವ್ದು ಹೇಳ್ತೀರಾ? ಆಪ್ಷನ್ 2. ಓಕೆ, ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನಾವು ಹಿಮಾಲಯದಲ್ಲಿ ಮಾಡಿದೀವಿ, ಇದು ಎಕ್ಸ್ಪ್ಲೇನ್ ಮಾಡೋದು ಬೇಡ ಅನ್ಕೋತೀನಿ. ನೀವು ಹಿಮಾಲಯ ತಗೊಂಡ್ರೆ ಭಾರತದಲ್ಲಿ ಸ್ನೇಹಿತರ ಹಿಂಗ್ ಬರುತ್ತೆ ಒಂದು ಇಲಿಯ ಟ್ರಾನ್ಸ್ ಹಿಮಾಲಯ. ಟ್ರಾನ್ಸ್ ಹಿಮಾಲಯ ಅಂತಂದ್ರೆ ಕಾರಾಕೋರಂ ಲಡಾಖ್ ರೀಜನ್ ಇಂದ ಆ ಕಡೆ ಅಲ್ವಾ. ಆಮೇಲೆ ಗ್ರೇಟರ್ ಹಿಮಾಲಯ, ಆಮೇಲೆ ಲೆಸ್ಸರ್ ಹಿಮಾಲಯ ಅಲ್ವಾ, ಇವೆಲ್ಲ ನಾವು ನೋಡಿದೀವಿ. ನೆಕ್ಸ್ಟ್, ಕರ್ನಾಟಕದ ಭೂವಿಜ್ಞಾನಕ್ಕೆ ಸಂಬಂಧಿಸಿದ ಕೆಳಗಿನ ಲೇಖನವನ್ನು ಪರಿಗಣಿಸಿ. ಕರ್ನಾಟಕದ ಬಗ್ಗೆ ಯಾವ್ದು ಕರೆಕ್ಟ್ ಅಂತ. ಇಲ್ಲಿ ಎಲ್ಲಾ ಆಪ್ಷನ್ಸ್ ಕರೆಕ್ಟ್ ಇದೆ ಸ್ನೇಹಿತರೆ, ನಾನು ಓದಕ್ ಹೋಗಲ್ಲ, ತುಂಬಾ ದೊಡ್ಡದಿದೆ ಕ್ವಶನ್. ನೆಕ್ಸ್ಟ್, ಶಿಲ್ಲಾಂಗ್ ಅಂತಕ್ಕಂಥದ್ದು ಯಾವ ಬೆಟ್ಟದಲ್ಲಿ ಬರುತ್ತೆ? ಕಾಸಿ ಬೆಟ್ಟದಲ್ಲಿ ಬರುತ್ತೆ. ಕರ್ನಾಟಕ ಸಾರಿಗೆ ಸಂಕೀರ್ಣ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಕೇಳಿದ್ರೆ ನೈಋತ್ಯ ರೈಲ್ವೆ ವಲಯ 1974 ಆಗುತ್ತೆ. ಹೇಗೆ 3, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಬೆಂಗಳೂರು ಮೆಟ್ರೋ 2011 ಆಗುತ್ತೆ. ಓಕೆ, ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಒಂದೆರಡು ಗೊತ್ತಿರೋ ಆನ್ಸರ್ ಮಾಡಬಹುದಾಗಿತ್ತು. ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಭೂಮಿ ಮೇಲ್ಮೈಯಿಂದ 50 ಕಿಲೋಮೀಟರ್ ಎತ್ತರದ ವಾಯು ಸ್ತಂಭದಲ್ಲಿ ಓಝೋನ್ ಒಟ್ಟು ಪ್ರಮಾಣವನ್ನು, ಒಟ್ಟು ಸ್ತಂಭ ಓಝೋನ್ ಅಂತ ಕೇಳುತ್ತೇವೆ. ಮೇಲ್ಮೈನಿಂದ 50 ಕಿಲೋಮೀಟರ್ ಎತ್ತರದಲ್ಲ. ನೋಡೋಣ, ನಾವು ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್ ಎಲ್ಲ ಓದಿದೀವಲ್ವಾ. ಸ್ಟ್ರಾಟೋಸ್ಪಿಯರ್, ಟ್ರೋಪೋಸ್ಪಿಯರ್ ಅವೆಲ್ಲ ಎಲ್ಲಿ ಬರುತ್ತೆ ನಮಗೆ? 12 ರಿಂದ 15 ಕಿಲೋಮೀಟರ್ ಮೇಲ್ಗಡೆ ಬರುತ್ತೆ. ಸೊ ದಿಸ್ ಇಸ್ ರಾಂಗ್. ದಿಸ್ ಇಸ್ ಕರೆಕ್ಟ್, ದಿಸ್ ಇಸ್ ಕರೆಕ್ಟ್ ಅಂಡ್ ದಿಸ್ ಇಸ್ ಕರೆಕ್ಟ್. ಸೊ ಬಿ ಸಿ ಡಿ ಅಂದ್ರೆ 3 ಹೇಳಿಕೆಗಳು ಸರಿ. ಯಾವುದು? ಬಿ ಸಿ ಡಿ. ಓಕೆ, 64 ಮಾಲ್ಡೀವ್ಸ್. ಮಾಲ್ಡೀವ್ಸ್ ಬಗ್ಗೆ ನಾವು ವೀಕ್ಲಿ ಕರೆಂಟ್ ಅಫೇರ್ ಮಾಡಿದೀವಿ, ನೀವು ನೋಡ್ಬೇಕು. 1192, 1292 ದ್ವೀಪ ಸಮೂಹ ಇರೋದು. ದಿಸ್ ಇಸ್ ರಾಂಗ್. ಒಟ್ಟು 182 ಅಥವಾ 92 ಏನೋ ಅಲ್ಲಿ ವಾಸಿಸ್ತಕ್ಕಂಥದ್ದು. ಸೊ ದಟ್ ಈಸ್ ಆಲ್ಸೋ ರಾಂಗ್. ಸೊ ದಿಸ್ ಇಸ್ ಆಲ್ಸೋ ರಾಂಗ್. ದಿಸ್ ಇಸ್ ಕರೆಕ್ಟ್. ಅಲ್ಲಿ ಹೈಟ್ ಅತ್ಯಂತ 2.4 ಮೀಟರ್ ಹೈಟ್ ನಮ್ಗೆ ಅಡ್ಡು ಅಟಾಲ್ ಅಂತಿದೆ, ಅಲ್ಲಿ ಬರುತ್ತೆ. ಹೌದು, ಇಲ್ಲಿ ದಿವೇನ್ ಸಿನ್ಹಾಲ್ ಭಾಷೆ ಒಂದು ಭಾಷಾ ಪ್ರಭೇದವಾಗಿದೆ. ಎಸ್, ಇದು ಕರೆಕ್ಟ್. ಬಹುಸಂಖ್ಯೆ ಜನ ಶಿಯಾ ಅಲ್ಲ, ಸುನ್ನಿ ಮುಸ್ಲಿಮು. ಹಾಗಾಗಿ 2 ಕರೆಕ್ಟ್, ಸಿ ಅಂಡ್ ಡಿ. 2 ಹೇಳಿಕೆ ಮಾತ್ರ ಸರಿ. ಯಾವುದು ಸರ್? ಸುನ್ನಿ, ಶಿಯಾ ಅಲ್ಲ. ಸಿ ಅಂಡ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 65 ಇದು ನಮ್ಮ ಒಂದು ಟೆಕ್ಟಾನಿಕ್ ಪ್ಲೇಟ್ಸ್ ಬಗ್ಗೆ ಕೊಟ್ಟಿದ್ದಾನೆ. ಇಲ್ಲಿ ಎಲ್ಲಾ ಹೇಳಿಕೆ ಸರಿ. ನಾನು ನಿಮಗೆ ಫಿಗರ್ ಇಟ್ಕೊಂಡು ತೋರ್ಸೋ ಗೊತ್ತಾಗುತ್ತೆ. ನಾವು ಜಿಕೆ ಅಲ್ಲಿ ತುಂಬಾ ಹಳೆ ಜಿಕೆ ಅಲ್ಲಿ ಮಾಡಿದೀವಿ, ನಿಮ್ ಬೇಕಾದ್ರೆ ತೆಗೆದು ನೋಡಿ ಟೆಕ್ಟಾನಿಕ್ಸ್ ಪ್ಲೇಟ್ಸ್ ಬಗ್ಗೆ ಯಾವ್ದು ಎಲ್ಲೆಲ್ಲಿದೆ ಅಂತ. ಎಲ್ಲಾ ಹೇಳಿಕೆ ಕೂಡ ಸರಿ. ಇಲ್ಲಿ ವಿನ್ಸ್ ಅಂತ ಅವಾರ್ಡ್ ಕೊಡ್ತಾರೆ ನಗರ ಗೃಹ ನಿರ್ಮಾಣ ವ್ಯವಹಾರಗಳ ಕೇಂದ್ರ ಸಚಿವಾಲಯದಲ್ಲಿ. ಇದು ಯಾರಿಗೆ ಕೊಡ್ತಾರೆ ಅಂತಂದ್ರೆ ಸ್ವಚ್ಛತಾ ಕಾರ್ಯದಲ್ಲಿ ಮಹಿಳೆಯರಿಗೆ ಮತ್ತು ಮಹಿಳಾ ಮುಂದಾಳತ್ವ ಸಂಸ್ಥೆಗೆ ಕೊಡ್ತಾರೆ. ಆಪ್ಷನ್ 3. ನೆಕ್ಸ್ಟ್ ಬರ್ತೀನಿ, ಕಿಲಜೋಗು ಪ್ರದೇಶ ವೆಟ್ಲ್ಯಾಂಡ್ ಬಗ್ಗೆ, ರಾಮ್ಸಾರ್ ಬಗ್ಗೆ ಇಲ್ಲಿ ಕೊಟ್ಟಿದ್ದಾನೆ. ಯಾವ್ದು ಜೋಡಿ ಸರಿಯಾಗಿದೆ ಅಂತ ಹೇಳಬೇಕು. ಓಕೆ, ಲೋನಾರ್ ಮಹಾರಾಷ್ಟ್ರ ಕರೆಕ್ಟ್. ಕರ್ನಾಟಕ ಚಿತ್ರಾಂಗುಡಿ ಬಂದು ಈಗ ಮೊನ್ನೆ ಆಯ್ತಲ್ಲ, ಅದು ತಮಿಳ್ನಾಡು, ಕರ್ನಾಟಕ ಅಲ್ಲ. ದಿಸ್ ಇಸ್ ಕರೆಕ್ಟ್. ಕೇರಳ ಅಷ್ಟಮುಡಿ ವೃದ್ಧಸಾವರ ಕರೆಕ್ಟ್. ಸೊ ಬಿ ತಪ್ಪು. ಎ ಡಿ ಇ ಇಸ್ ದ ರೈಟ್ ಆನ್ಸರ್. ಯಾವುದು ಸರ್? ಎ ಸಿ ಡಿ ಇ, ಆಪ್ಷನ್ 2. ಬಿ ತಪ್ಪು, ಅದು ಕರ್ನಾಟಕ ಅಲ್ಲ, ತಮಿಳ್ನಾಡು. 75 ವರ್ಷಗಳ ಅವಧಿ ನೆನಪಿಟ್ಟುಕೊಳ್ಬೇಕಾದ ಹೀರೋ ನಾಯಕಗಳು ಯಾರು ಅಂದ್ರೆ ರಾಜಕುಮಾರಿ ಅಮೃತ್ ಕೌರ್. ಸಚಿವ ಸಂಪುಟದ ಭಾರತದ ಮೊದಲ ಮಹಿಳೆ ಯಾರು ಅಂತ ಕೇಳಿದ್ದಾನೆ, ಅಮೃತ್ ಕೌರ್. ಇಲ್ಲಿ ರಿಜಿಸ್ಟ್ರಾರ್ಸ್ ಜಿಐ ಟ್ಯಾಗ್ ಕೊಟ್ಟಿದ್ದಾನೆ ಸರ್. ಇಲ್ಲಿ ನೋಡಿ, ಇದು ಜಿಐ ಟ್ಯಾಗು, ಇದು ಎಲ್ಲಾ ಕರೆಕ್ಟ್ ಇದೆ. ಇಂಥದ್ದು ಕ್ವಶನ್ ನಿಮಗೆ ಯಾವ್ದಾವ್ದೋ ಕೊಡ್ತಾನಲ್ಲ ಅಂತದ್ದು ಆಲ್ಮೋಸ್ಟ್ ಕರೆಕ್ಟ್ ಇರುತ್ತೆ. ಈ ತರ ಡಿಫಿಕಲ್ಟಿ, ತುಂಬಾ ಕಾಂಪ್ಲಿಕೇಟೆಡ್, ಯಾರು ನೆನ್ಪಿಟ್ಕೊಳ್ತಾರೆ ಅಂತ ಕ್ವಶನ್ಸ್ ಆಲ್ಮೋಸ್ಟ್ ಕರೆಕ್ಟ್ ಆಗಿರುತ್ತೆ. ಇದರ ಟ್ರಿಕ್ಸ್ ಅಂತ ಹೇಳ್ಬೋದು ಅಥವಾ ಸ್ಮಾರ್ಟ್ ವೇ ಆಫ್ ಸಾಲ್ವಿಂಗ್ ಅಂತ ಹೇಳ್ಬೋದು ಸ್ನೇಹಿತರೆ. ಆಲ್ಮೋಸ್ಟ್ ಕರೆಕ್ಟ್ ಇದೆ. WEB ವೆಬ್ 3.0 ಇದು ಬಂದು ತನ್ನ ಸ್ವಂತ ಡೇಟಾವನ್ನು ಏನಿಸೋ ಜನರಿಗೆ ಇರತಕ್ಕಂಥ ಒಂದು ವೆಪನ್ ತರ ಯೂಸ್ ಮಾಡಬಹುದು ಅದು. ಸೊ ಎ ಮಾತ್ರ ಸರಿಯಾಗಿದೆ. ನೆಕ್ಸ್ಟ್ ಬರ್ತೀನಿ, ಇದು TEPA ಒಂದು ಮೆಂಬರ್ಸ್ ಕಂಟ್ರಿ ಇದೆ. ಅದರಲ್ಲಿ ಲಿಸ್ಟನ್ ಇದೆ, ನಾರ್ವೆ ಇದೆ, ಐಸ್ಲ್ಯಾಂಡ್ ಇದೆ. ಓಕೆ, ಇನ್ನೊಂದು ಯಾವ್ದು ಇದೆ, ಇನ್ನೊಂದು ಸ್ವೀಡನ್ ಅಲ್ಲ,
ಐಸ್ಲ್ಯಾಂಡ್ ಮತ್ತೆ ಇನ್ನೊಂದು ಯಾವ್ದೋ ಒಂದಿದೆ, ಸ್ವೀಡನ್ ಇಲ್ಲ, ಡೆನ್ಮಾರ್ಕ್ ಇಲ್ಲ. ABE ಇಸ್ ದ ರೈಟ್ ಆನ್ಸರ್. ABE ಕರೆಕ್ಟ್ ಆನ್ಸರ್. ಇನ್ನೊಂದು ಕಂಟ್ರಿ ಇದೆ ನೆನ್ಪು ಬರ್ತಲ್ಲ, 4 ಮೆಂಬರ್ಶಿಪ್ ಇದೆ ಅದರಲ್ಲಿ. ಭಾರತ ಕೇಂದ್ರ ಸರ್ಕಾರವು ಈ ಮುಂದಾಳತ್ವದೊಂದಿಗೆ ಪಡೆದುಕೊಂಡ ಕೆಳಗಿನ ಅವಾರ್ಡ್ಗಳು ಸರಿಯಾಗಿ ಹೊಂದಿಸಿ ಬರೀಬೇಕು. ಇದು ಎಲ್ಲ ಕರೆಕ್ಟ್ ಇದೆ ಸ್ನೇಹಿತರೆ, ಎಲ್ಲ ಸರಿ ಇದೆ. ಅಂದ್ರೆ ಯಾವ ಸರ್ಕಾರದಲ್ಲಿ ಹೈಯೆಸ್ಟ್ ಕೊಡ್ತಾರೆ ಸಿಕ್ಕಿದೆ ಅಂತ ಹೇಳಿ, ಸೊ ಅದು ಎಲ್ಲ ಕರೆಕ್ಟ್ ಇದೆ. ಸಾರಿ ಏನಂತ ಎಲ್ಲವೂ ಸರಿಯಾಗಿದೆ, ಇದು ಕರೆಕ್ಟ್ ಇದೆಲ್ಲ. ಆಪ್ಷನ್ 1. ಡಿ ಸೀರೀಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ಕ್ವಶನ್ ಪೇಪರ್. ಅಂತರ್ ಸರ್ಕಾರ ಸಂಧಾನಗಳ ಚೌಕಟ್ಟಿಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಇದೆ. ಪ್ಲಾಸ್ಟಿಕ್ಸ್ ಬಗ್ಗೆ ಸಾಧನವನ್ನು ಅಭಿವೃದ್ಧಿಪಡಿಸುವ ಚೌಕಟ್ಟನ್ನು ರೂಪಿಸಲು ಯುನೈಟೆಡ್ ನೇಷನ್ ಭದ್ರತಾ ಪರಿಷತ್ ಪುನಃ ರೂಪಿಸಲು ಅಂತರ್ ಸರ್ಕಾರ ಅಂದ್ರೆ ಇಂಟರ್ ಗೌರ್ಮೆಂಟಲ್ ಒಂದು ಫ್ರೇಮ್ ವರ್ಕ್ ಬಗ್ಗೆ ಇರೋ ಕ್ವಶನ್ ಇದು. ಇದು ಆಕ್ಚುಲಿ ಆಪ್ಷನ್ 2 ಕರೆಕ್ಟ್ ಆನ್ಸರ್. ಇದು ಆಪ್ಷನ್ 2 ಕರೆಕ್ಟ್ ಆನ್ಸರ್. ನಗಾರ್ಟೋ ಕರಾಬಕ್ ಪ್ರದೇಶ, ಇದು ನಮ್ಗೆ ಅಜರ್ಬೈಜಾನ್, ಅರ್ಮೇನಿಯಾ ನಾವು ಮಾಡಿದೀವಿ, ನೀವು ನೋಡಿರ್ಬೇಕು. ನಾವು 500 ಸೀರೀಸ್ ಎಲ್ಲ ಮಾಡಿದ್ವಿ, ನಾವು ಪ್ಲೇಸಸ್ ಇನ್ ನ್ಯೂಸ್ ನೋಡಿ ಇವೆಲ್ಲ ಮಾಡಿದ್ವಿ ನೋಡಿ. ಅರ್ಮೇನಿಯಾ ನಿಮ್ಗೆ ಇದನ್ನ ನಾನು ಮಾಡಿದ್ದೀನಿ. ನಗರ್ಬಾಕೋ ಕರಾಬಕ್ ರೀಜನ್ ಕ್ಯಾಸ್ಪಿಯನ್ ಸಮುದ್ರ ತೀರದಲ್ಲಿ ಬರುತ್ತೆ. ಯಾವುದು? ಅರ್ಮೇನಿಯಾ ಬರುತ್ತೆ ನೋಡಿ. ಅರ್ಮೇನಿಯಾ ಬರೋದು ಕ್ಯಾಸ್ಪಿಯನ್, ಇದು ಈ ರೀಜನ್ ಇದೆಯಲ್ಲ, ಇಲ್ಲಿ ಮಧ್ಯದಲ್ಲಿ ತೋರಿಸ್ತಾ ಇದ್ದೀನಿ ಕರ್ಸರ್, ಇದು ಕರ್ಬಾತೋ ರೀಜನ್. ಓಕೆ, ಹಂಗಾರೆ ಇಲ್ಲಿ ಕ್ಯಾಸ್ಪಿಯನ್ ಇದ್ರ ಹತ್ರ ಇಲ್ಲ, ಅಜರ್ಬೈಜಾನ್ ಹತ್ರ ಇದೆ. ಇದು ನಿಮ್ಗೆ ಗೊತ್ತಿದೆ. ಇದಕ್ಕೆ ಕಾರಣ ಏನು ಅಂದ್ರೆ ರಷ್ಯಾ. ಆ ಪ್ರದೇಶನ ನೀವು ವಶಪಡಿಸ್ಕೊಳ್ಳಿ ಅಂತ ಹೇಳಿರೋದು ರಷ್ಯಾ. ಓಕೆ, ಸೊ ಇದ್ರ ಬಗ್ಗೆ ಎಲ್ಲ ಮಾಡಿದೀವಿ. ಸೊ ಅಲ್ಲಿಗೆ ರೈಟ್ ಆನ್ಸರ್ ಯಾವುದು ಅಂದ್ರೆ ಈ ರೀಜನ್ ಕಾಸ್ಪಿಯನ್ ಸಮುದ್ರ ಗಡಿ ಹೊಂದಿಲ್ಲ. ಅರ್ಮೇನಿಯಾ ಹೊಂದಿದೆ, ಬಟ್ ಈ ರೀಜನ್ ಹೊಂದಿಲ್ಲ. ನಾನು ಅದೇ ಮ್ಯಾಪ್ ಅಲ್ಲಿ ತೋರಿಸಿದ್ದು. ಸೊ ಆಪ್ಷನ್ ಎ ಕರೆಕ್ಟ್ ಇದೆ. ಆಪ್ಷನ್ ಸಿ ಸೋವಿಯತ್ ಒಕ್ಕೂಟ ಭಾಗ ಹಿಂದೆ ಆಗಿತ್ತು ಅಲ್ವಾ, 1991 ಗಿಂತ ಮುಂಚೆ. ಅರ್ಮೇನಿಯಾ ಜನ ವಾಸಿಸುವ ಪ್ರದೇಶ, ಇದು ಕರೆಕ್ಟ್ ಇದೆ. ಅಂದ್ರೆ ಯಾವ್ದು ಕರೆಕ್ಟ್ ಸರ್? ಎ, ಸಿ, ಡಿ ಮಾತ್ರ. ಓಕೆ, ಕೆಟಿಲಿನ್ ಕೆರಿಯೋ ಮತ್ತು ಡ್ರೋ ವೈಸಮನ್ಸ್ ಜೋಡಿಗೆ ವೈದ್ಯಕೀಯ ನೊಬೆಲ್ ಫಿಸಿಯೋದಲ್ಲಿ ಲೆಬಲ್ ಯಾವ್ದಕ್ಕೆ ಸಿಕ್ಕಿದೆ? ಕೋವಿಡ್ ಲಸಿಕೆ, mRNA ಲಸಿಕೆಗೆ 2023 ಅಲ್ವಾ? ಎಸ್. ಬಿದ್ರಿವೇರ್ಗೆ ಸಂಬಂಧಪಟ್ಟ ಹೇಳಿಕೆಯನ್ನು ಪರಿಗಣಿಸಿ. ಬಿದ್ರಿವೇರ್ 500 ವರ್ಷಗಳ ಹಿಂದೆ ಮೂಲತಃ ಪರ್ಷಿಯನ್ದಾಗಿದ್ದು, ಇದು ತಪ್ಪು. ಇದು ಯಾರು ಬಹುಮನಿ ಸಾಮ್ರಾಜ್ಯ ತರ್ತಾರೆ, ಇದು ಕರೆಕ್ಟ್. ಅಂಡ್ ದಿಸ್ ಇಸ್ ಆಲ್ಸೋ ಬೆಳ್ಳಿಯ ಒಂದು ಕುಸರಿ ಕಲೆ ಮಾಡ್ತಾರೆ, ಒಂದು ಇದ್ರ ಕಲೆ ಇದ್ರ ಮೇಲೆ. ಬಿದ್ರಿ ಎಂಬುದು ಬೋಳಿಗೆ ಸೂಚನೆ ಸಿಕ್ಕಿದೆ, ಹೌದು. BCD ಇಸ್ ದ ರೈಟ್ ಆನ್ಸರ್. ಇಲ್ಲಿ ತಪ್ಪಾಗಿದೆ ಯಾವ್ದು ಕೇಳಿರೋದು? ಎ ಮಾತ್ರ ತಪ್ಪು. ತಪ್ಪಾಗಿವೆ ಯಾವ್ದು ಅಂತ ಕೇಳಿರೋದು, ಸೊ ಎ ತಪ್ಪು. ಸೊ ಹಾಗಾಗಿ ಎ ಇಸ್ ದ ರೈಟ್ ಆನ್ಸರ್. ಎ ಮಾತ್ರ ಇಸ್ ದ ರೈಟ್ ಆನ್ಸರ್. ಓಕೆ, ಇಲ್ಲಿ ನೋಡಿ ಯಾವ್ದು ಹೇಳಿಕೆ ತಪ್ಪಾಗಿದೆ ಕೇಳಿದ್ದಾನೆ. ನೆಕ್ಸ್ಟ್ ಬರ್ತೆ 77. ಭಾರತದಲ್ಲಿ ನಾವು 3 ಮುಖ್ಯ ಬೌದ್ಧಿಕ ಪರಂಪರೆ ಅಂದ್ರೆ ನಿಗಮ ಪರಂಪರೆ, ಆಗಮ ಮತ್ತು ಸಮಾನ ಪರಂಪರೆ ಎಂದು ಕಾಣುತ್ತೇವೆ. ಸೊ ಅಗೇನ್ ಇದ್ರಲ್ಲಿ ಯಾವ್ದು ಕರೆಕ್ಟ್ ಅಂತ ನಾನು ಹೇಳ್ತೇನೆ. ತಪ್ಪಾಗಿದೆ ಕೇಳಿದ್ದಾನೆ. ಅಗೇನ್ ಇಲ್ಲಿ ತಪ್ಪಾಗಿರೋದು ಯಾವ್ದು ಅಂದ್ರೆ ಎ, ಬಿ ಮಾತ್ರ. ಸಿ ಸರಿ ಇದೆ, ಎ, ಬಿ ಮಾತ್ರ ತಪ್ಪಾಗಿದೆ. ಓಕೆ, ಇದನ್ನ ಡೀಟೇಲ್ ಆಗಿ ಮಾಡೋಣ ಸ್ನೇಹಿತರೆ, ಒಂದೇ ಲೈನಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಅದು ಸಾಹಿತ್ಯ ಕೃತಿ ಶಾಕುಂತಲಾ, ಅಭಿನವ ಶಾಕುಂತಲಾ ಕಾಳಿದಾಸ ಬರೆದಿದ್ದು. ನಾಟಿ, ಇದು ಕರೆಕ್ಟ್ ಇದೆ. ಎಷ್ಟು ಜೋಡಿ ಸರಿಯಾಗಿದೆ? 2. ಯಾವುದು? ಎ ಮತ್ತೆ ಸಿ. ಯೋಗ ಬಂದು ಪತಂಜಲಿ, ಇದು ಉಲ್ಟಾ ಆಗಿದೆ ಅನ್ಸುತ್ತೆ ಅಲ್ವಾ, ಪತಂಜಲಿ ಅಲ್ವಾ. ಸೊ ದಿಸ್ ಇಸ್ ರಾಂಗ್ ಅಂಡ್ ದಿಸ್ ಇಸ್ ರಾಂಗ್. ಎ ಸಿ ಕರೆಕ್ಟ್. ಮೊಘಲ್ ಶೈಲಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂತ ಪ್ರಶ್ನೆ ಇಲ್ಲಿ ನಾನು ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ತೀನಿ ಯಾವುದು ಅಂತ. ಎ, ಸಿ, ಡಿ ಇಸ್ ದ ರೈಟ್ ಆನ್ಸರ್. ಬಿ ತಪ್ಪು. ಓಕೆ, 80ನೇದು ಬನ್ನಿ. ಜೈನ ಧರ್ಮದಲ್ಲಿ 5 ಪ್ರಸಿದ್ಧ ದೀಕ್ಷಾ ಪ್ರತಿಜ್ಞೆಗಳಲ್ಲಿ ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಇಲ್ಲಿ ಕೊಟ್ಟಿರೋದ್ರಲ್ಲಿ ಈ 3 ಸರಿ. ಎ, ಬಿ, ಡಿ. ಎ, ಬಿ, ಡಿ ಇಲ್ಲೇ ಇದೆ ನೋಡಿ, ಆಪ್ಷನ್ 1. ದೇವಾಲಯಗಳು ಮತ್ತು ಅದರ ವೈಶಿಷ್ಟ್ಯಗಳು ಕೊಟ್ಟಿದ್ದಾನೆ ಸರ್. ಮೊದೇರಾ ದೇವಾಲಯ, ಬಾಲಾಜಿ, ಮಾರ್ತಾಂಡ ದೇವಾಲಯ, ಅನಂತನಾಗ್, ಸೂರ್ಯ ದೇವನಿಗೆ, ಹೌದು ಕರೆಕ್ಟ್. ಕೋನಾರ್ಕ್, ಇದು ಎಲ್ಲ ಕರೆಕ್ಟ್ ಇದೆ. ಎಲ್ಲ ಆಪ್ಷನ್ಸ್ ಕರೆಕ್ಟ್ ಇದೆ. ಮೇಲೆನೆ ಅಂದ್ರೆ ಎ, ಬಿ, ಸಿ. ಸಾರಿ, ಎಲ್ಲ ಅಲ್ಲ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಎ, ಬಿ, ಸಿ ಎಲ್ಲ ಕರೆಕ್ಟ್ ಇದೆ. ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಕವಿರಾಜ ಮರ ಕನ್ನಡಿಸಲು ಮೊದಲ ಕೃತಿ ಯಾವುದು? ರಾಷ್ಟ್ರ ಕೂಡ ಯಾವುದು? 2 ಕರೆಕ್ಟ್. ಯಾಲಿ ಅಂತಕ್ಕಂಥದ್ದು ಮಣಿಪುರದಲ್ಲಿ ಜನ್ಮತರ ನೃತ್ಯ, ಅದೊಂದು ಧಾರ್ಮಿಕ ಆಚರಣೆ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಬೌದ್ಧ ಧರ್ಮ ಬೋಧಿಸತ್ವಕ್ಕೆ ಸಂಬಂಧಿಸಿದ ಈ ಕೆಳಕಂಡು ಯಾರು ಲೋಕಜ್ಞಾನ ಬೋಧಿಸತ್ವರಾಗಿದ್ದರು? ಮಂಜುಶ್ರೀ. ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ, ನ್ಯಾಷನಲ್ ಹೆಲ್ತ್ ಸರ್ವೆ 5ಕ್ಕೆ ಸಂಬಂಧಪಟ್ಟಂತೆ ನೋಡಿ. ಇಂಥದ್ದು ಕೇಳಿದಾಗ ಮೋಸ್ಟ್ ಪ್ರಾಬ್ಲಿ ಎಲ್ಲ ಸರಿ ಇರುತ್ತೆ. ಸೊ ಇಲ್ಲಿ ಎಲ್ಲ ಆಪ್ಷನ್ಸ್ ಕೂಡ ಸರಿ ಇದೆ. ನೆಕ್ಸ್ಟ್ ಮಹಾಜನಪದ ಮತ್ತೆ ರಾಜಧಾನಿ, ಇದು ಹೊಂದಿಸಿ ಬರೀಬೇಕು ಅಲ್ವಾ. ಆಕ್ಚುಲಿ ಅವನೇ ಹೊಂದಿಸಿ ಬರೆಯ ಕೊಟ್ಬಿಟ್ಟಿದ್ದಾನೆ ಇದರಲ್ಲಿ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಎಗೆ 1, ಬಿಗೆ 2, ಸಿಗೆ 3, ಡಿಗೆ 4 ಅವನೇ ಕರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾನೆ.
ನೆಕ್ಸ್ಟ್ ಪಟ್ಟಿ 1 ಪಟ್ಟಿ 2 ಇದು ಒಂದಿಸೆ ಬರೀಬೇಕು. ಬಿಲ್ಲಣ ವಿಕ್ರಮಾಂಕ ದೇವಚರಿತ ಬಿಗೆ 1 ಎಲ್ಲಿದೆ ಸರ್ ನೋಡಿ, ಇದು ಒಂದೇ. ಒಂದ್ ಆಪ್ಷನ್ ಗೊತ್ತಿರೋ ಟೆರರ್. ನಾನು ನಿಮ್ಗೆ ಅದನ್ನೇ ಹೇಳಿದೆ, ಮೋಸ್ಟ್ ಆಫ್ ದ ಕ್ವಶನ್ಸ್ ಈ ತರ ಒಂದಿಸೆ ಬರೀರೆ ನಿಮ್ಗೆ ಈಸಿನೇ ಕೊಟ್ಟಿದ್ದಾನೆ ಸ್ನೇಹಿತರೆ. ಅಶೋಕ ಶಾಸನ ಗ್ರೀಕ್ ಮತ್ತು ಅರೇಬಿಕ್ ಲಿಪಿಗಳಿಗೆ ಕೆತ್ತಲಾಗಿದೆ ಯಾವುದು ಅಂದ್ರೆ ಮನ್ಸೆಹ್ರಾ ಲಿಪಿಯಲ್ಲಿ ಇರ್ತಕ್ಕಂಥದ್ದು, ಅಂದ್ರೆ ಆ ಶಾಸನ. ಕಳಿಂಗದಂದ ರಾಜನು ತೆಗೆದುಕೊಂಡು ಹೋಗಿದ ಮೊದಲ ಜೈನ ಪ್ರತಿಮೆ ರಾಜ ಕಾರವೇಲ ವಾಪಸ್ ತಂದ. ಇದ್ರಲ್ಲಿ ಆಕ್ಚುಲಿ ಎಲ್ಲ ಆಪ್ಷನ್ಸ್ ಕೂಡ ಕರೆಕ್ಟ್. ಯಾವ ಆಧುನಿಕ ಚರಿತ್ರಕಾರ ಕಬೀರನ ಬಗ್ಗೆ ಈ ಹೇಳಿಕೆ ನೀಡಿದಾನೆ? ಇದು ಓದಕ್ ಹೋಗಲ್ಲ ಎಲ್ಲಾನು. ಈ ಹೇಳಿಕೆ ನೀಡೋದು ಮೊಹಮ್ಮದ್ ಹಬೀಬ್ ಅಂತ. ಓಕೆ. ಹೇಮು ತನ್ನ ವಿರೋಧಿ ವಿರುದ್ಧ 22 ಕದನ ಜಯಿಸಿದ್ದ ಅಂತ ಹೇಳಲಾಗಿದೆ. ಆ ಚರಿತ್ರಕಾರ ಪ್ರಕಾರ ಅವನಿಗೆ ಬಿಕ್ರಮ್ಜಿತ್ ಎಂದ ಬಿರುದು ನೀಡಲಾಗಿತ್ತು. ಯಾರಾದ್ರು ಚರಿತ್ರಕಾರರು? ಅಬುಲ್ ಫಜಲ್ ಮತ್ತು ನಿಜಾಮುದ್ದೀನ್ ಅಹಮದ್. ಎ ಅಂಡ್ ಡಿ 4 ಆಪ್ಷನ್ಸ್ ಕರೆಕ್ಟ್. ಇಬ್ರಾಹಿಂ ಆದಿಲ್ ಶಾ ಎರಡರಿಗೆ ಯಾವ್ದಕ್ಕೆ ಸಂಬಂಧಿಸಿಲ್ಲ? ಫಿರೋಜಾಬಾದ್ ಮತ್ತೆ ನೌರಾನಾಪುರ್ಗೆ ರಾಜನೇ ಬದಲಾವಣೆ ಸಂಬಂಧಿಸಿಲ್ಲ. ಫಿರೋಜಾಬಾದ್ ನಿಮಗೆ ತುಘಲಕ್ ಟೈಮ್ ಅಲ್ಲಿ ಆಗೋದು. ಈ ಇಬ್ರಾಹಿಂ ಬಿಜಾಪುರದ ಒಂದು ಆದಿಲ್ ಶಾಹಿಗಳ ಟೈಮ್ ಅಲ್ಲ, ಸೊ ಹಾಗಾಗಿ ಅದು ಸಂಬಂಧಿಸಿಲ್ಲ. ನೆಕ್ಸ್ಟ್ ರಿಸ್ಲಿಯು 1900 ಜನಗಣತಿ ಆಯುಕ್ತನಾಗಿದ್ದು ಜನಗಣತಿ ದತ್ತಾಂಶ ಜಾತಿಗಳು ನಮೂದಿಸಿದ. ಅಂದ್ರೆ ಇದ್ರಲ್ಲಿ ಯಾವ್ದು ಕರೆಕ್ಟು ಅಂತ. ಇದ್ರಲ್ಲಿ ಎಲ್ಲಾ ಕೂಡ ಕರೆಕ್ಟ್ ಇದೆ ಸ್ನೇಹಿತರೆ. ABCD. ಹಿಸ್ಟಾರಿಕಲ್ ಸ್ಕೆಚಸ್ ಆಫ್ ಸೌತ್ ಆಫ್ ಇಂಡಿಯನ್ ಇನ್ an attempt to trace the history of Mysore. ಈ ಕೃತಿನ ಬರೆದಿದ್ದು ಯಾರು? ರಾಬರ್ಟ್ ಆರ್ಮ್ಸ್. ಜೈನ ಶೈಲಿಯ ಪದ್ಮಾವತಿ ಸಮಾಧಿ ಪ್ರಸ್ತುತ ಕಟ್ಟಡ 1601 ಕೆಳಕಂಡ ಯಾವ ಜೈನ ರಾಜನು ನಿರ್ಮಿಸಿದ್ದಾನೆ? ಯಾರು? ವೀರಸಂತರ. 1884 ರುಕ್ಕಮ್ಮಾಬಾಯಿ ವಿರುದ್ಧ ಬಿಕಾಜಿ ಕಾನೂನು. ಇದು ಏನು ಅಂತಂದ್ರೆ ಶ್ರೀಮಂತ ಅವಳು ಬಡವರಾಗಿರ್ತಾನೆ, ಅವ್ರ ಸ್ಟೆಪ್ ಮದರ್ ಹೆಲ್ಪ್ ಮಾಡ್ತಾರೆ ಯಾರಿಗೆ? ರುಕ್ಕಮ್ಮಾಬಾಯಿ. ಅಂತಂದ್ರೆ ಏನು ಅಂತಂದ್ರೆ ಇವನ್ ಕೇಸ್ ಹಾಕೊಳ್ಳೋದು ಕಾಂಜುಗಲ್ ರೈಟ್ಸ್, ಅಂದ್ರೆ ನನ್ನ ಹತ್ರ ಬಂದ್ ಬಾಳ್ಬೇಕು ನೀವ್ ಬರ್ತಾ ಇಲ್ಲ ಅಂತ ದಾಂಪತ್ಯಕ್ಕೆ. ಮತ್ತೆ ಅವಳು ಏನ್ ಹೇಳ್ತಾಳೆ ಅಂತಂದ್ರೆ ಈಕ್ವಲ್ ರೈಟ್ಸ್ ಬೇಕು ಅಂತ. ಪಿತ್ರಾಜಿತ ಮೇಲೆ ಪುರುಷರ ಹಕ್ಕು ಹಕ್ಕೆ ಏನಕ್ಕೆ ಆ ರೀತಿ ಕೇಳ್ತಾಳು ಅವಳು. BC ಇಸ್ ದ ರೈಟ್ ಆನ್ಸರ್. ನವಣೆ, ರಾಗಿ, ಜೋಳ ರಾಷ್ಟ್ರೀಯ ಸಾಲರೆ ಹೆಕ್ಟೇರ್ ಫಸಲು ಗೋಧಿ ಮತ್ತು ಅಕ್ಕಿಗಿಂತ ಹೆಚ್ಚಾಗಿರುತ್ತೆ. ಹೌದು ಸರ್, ಹೌದು. ಹೆಕ್ಟೇರ್ಗೆ ಗೋಧಿ ರಾಗಿ ಹೋಲಿಸ್ಕೊಂಡು ನವಣೆ ನೀರಿಲ್ಲ ಅಂದ್ರೂ ಬೆಳೀತವೆ. ಮಿಲ್ಲೆಟ್ಸ್ ಗಳು ಕರೆಕ್ಟ್ ಇದೆ. ಭಾರತ ಮಿಲ್ಲೆಟ್ಸ್ ಉತ್ಪಾದನೆ ಕಳೆದ 2 ದಶಕಗಳಿಗೆ ಹೆಚ್ಚಿರೋದು ಗಮನಾರ್ಹವಾಗಿದೆ. ಇದು ಬಿ ಒಂದ್ ಸ್ವಲ್ಪ ಡೌಟ್ ಇದೆ, ನೋಡೋಣ ಬನ್ನಿ. ಕರ್ನಾಟಕ ದೇಶ ಹೆಚ್ಚು ಮಿಲ್ಲೆಟ್ ಉತ್ಪಾದಿಸುವ ರಾಜ್ಯವಲ್ಲ, ಇದು ತಪ್ಪು. ರಾಜ್ಯ ಹೌದು, ಕರ್ನಾಟಕದ ನಾವು ಕ್ಯಾಪಿಟಲ್ ಆಫ್ ಮಿಲ್ಲೆಟ್ಸ್ ಅಂತ ಕೂಡ ಕರಿತೀವಿ. ಹೌದು, ಈಗ ನಿಮ್ಗೆ ಯಾವ್ದು ರಾಜಸ್ಥಾನ ಏನೋ ಅತ್ಯಂತ ಹೆಚ್ಚು, ಬಟ್ ಕ್ಯಾಪಿಟಲ್ ಆಫ್ ಮಿಲೆಟ್ಸ್ ನ ಕರ್ನಾಟಕ ಅಂತ ಕರಿತೀವಿ. ತಪ್ಪು ಮಾಡಿದ್ದಾನೆ. ಯಾವ್ದು ತಪ್ಪಾಗಿದೆ ಅಂತ ಕೊಟ್ಟಿದ್ದಾನೆ. ಬಿ ಮತ್ತೆ ಸಿ ತಪ್ಪು. BC ತಪ್ಪು. ಎ ಕರೆಕ್ಟ್ ಇದೆ, BC ತಪ್ಪು. ನೆಕ್ಸ್ಟ್ ಬಂದ್ಬಿಡ್ತೇನೆ. 98ನೇದು ರಾಷ್ಟ್ರೀಯ ಚಳುವಳಿ ಏನಾಗಿತ್ತು? 1907. ಭಾರತ ರಾಷ್ಟ್ರೀಯ ಸೂರತ್ ಅಧಿವೇಶನ ಕರ್ನಾಟಕದಿಂದ ಭಾಗವಹಿಸಿದ್ದು ಯಾರು ಅಂತ ಡೈರೆಕ್ಟ್ ಆನ್ಸರ್ ಹೇಳ್ತೀನಿ. ಗಂಗಾಧರರಾವ್ ದೇಶಪಾಂಡೆ, ಗೋವಿಂದರಾವ್ ಜಾಳಗಿ, ಹಲೂರು ವೆಂಕಟರ, ಅಣ್ಣಾಚಾರ್ಯ ಹೊಸಕೇರಿ. ಆಪ್ಷನ್ ಬಿ ಅಂದ್ರೆ ಕೇವಲ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ 99 ಕ್ವಶನ್ ಬಂದ್ಬಿಡ್ತೀನಿ. ಮಹಿಳಾ ಸ್ವತಂತ್ರ ಹೋರಾಟಗಾರರು ಮತ್ತೆ ಅವರ ಸ್ಥಳ. ಆಕ್ಚುಲಿ ಎಲ್ಲಾನು ಕರೆಕ್ಟ್ ಇದೆ. ಅವ್ರು ಎಷ್ಟು ಜೋಡಿಗಳು ಸರಿಯಾಗಿದೆ ಅಂತ ಕೇಳಿದ್ದಾನೆ. ಸೊ ಎಲ್ಲಾ ಜೋಡಿಗಳು ಸರಿಯಾಗಿದೆ. ಇಲ್ಲಿ ಬರ್ತೀನಿ. ಅಂಕೋಲಾ ಉಪ್ಪಿನ ಸತ್ಯಾಗ್ರಹ ಯಾವಾಗ ನಡೆಯುತ್ತೆ ಸ್ನೇಹಿತರೆ? 13th. ಇಲ್ಲಿ ನೋಡಿ, ಈಸೂರು ದುರಂತ 28th 29th ನಡೆಯೋದು. ದಿಸ್ ಇಸ್ ರಾಂಗ್. ವಿದುರಾಶತ್ವ ಯಾವಾಗ ನಡೆಯುತ್ತೆ ಹೇಳ್ತೀರಾ? ಕರೆಕ್ಟ್ ಇದು. ವಿದುರಾಶತ್ವ ಕರೆಕ್ಟ್ ಇದೆ. ಶಿವಪುರ ಧ್ವಜ ಸತ್ಯಾಗ್ರಹ 9ನೇ ತಾರೀಕು ನಡೆಯುತ್ತೆ. ದಿಸ್ ಇಸ್ ರಾಂಗ್. ಅಂಕೋಲಾ ಕರೆಕ್ಟ್. ಸೊ ಅಂದ್ರೆ ಎ ಮತ್ತೆ ಸಿ ಕರೆಕ್ಟ್. ಕೇವಲ 2 ಆಪ್ಷನ್, ಎ ಅಂಡ್ ಸಿ ಇಸ್ ರೈಟ್ ಆನ್ಸರ್. ಈಸೂರು ಬರೋದು 28. ಓಕೆ. ಮತ್ತೆ ಶಿವಪುರ ಧ್ವಜ ಸತ್ಯಾಗ್ರಹ ಆಗೋದು 1938. ಆದ್ರೆ ನಾನು ಹೇಳಿದ್ನಲ್ಲ 9 ಏಪ್ರಿಲ್ ಅಲ್ಲಿ ಆಗೋದು ಶಿವಪುರ ಧ್ವಜ ಸತ್ಯಾಗ್ರಹ. ಓಕೆ, ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲಿಗೆ ಇಷ್ಟು ಕ್ವಶನ್ಸ್ ಮುಗೀತು ಸ್ನೇಹಿತರೆ. ಸಾರಿ, 9 ಅಲ್ಲ, ಇದು 26 ಏಪ್ರಿಲ್ ಅಲ್ಲಿ ಆಗೋದು. 9 ಅಲ್ಲ, ಇದು 28. ಸೊ ಹಾಗಾಗಿ ಇದು ತಪ್ಪು. ಸೊ ವಿದುರಾಶತ್ವ ಕರೆಕ್ಟ್, ಮತ್ತೆ ಅಂಕೋಲ ಕೇವಲ 2 ಕರೆಕ್ಟ್. ಏನ್ ಸಿ. ಸೊ ಇದಿಷ್ಟು ಮುಗಿದು ನೋಡಿ ಹೆಂಗಿತ್ತು ಪೇಪರ್ ಅಂದ್ರೆ ಮಾಡರೇಟ್ ಇತ್ತು ಅಂತ ಹೇಳ್ಬೋದು. ನೋಡೋಣ ಪೇಪರ್ 2 ಕೂಡ ಟ್ರೈ ಮಾಡಕ್ಕೆ. ಸೊ ಕ್ವಶನ್ ಪೇಪರ್ ನಾನು ಇನ್ನೂ ಸ್ಟಡಿ ಮಾಡ್ತಾ ಇದ್ದೀನಿ. ಇದಿಷ್ಟು ಒಂದಷ್ಟು ತಪ್ಪಾಗಿರ್ಬೋದು, ಆಗುತ್ತೆ, ಹ್ಯೂಮನ್ ಎರರ್. ತುಂಬಾ ಜನ ಕೇಳ್ತಾ ಇದ್ರಿ ಕಮೆಂಟ್ ಅಲ್ಲಿ ಅಂತ ಮಾಡಿದೀನಿ ಸ್ನೇಹಿತರೆ. ನೋಡೋಣ ಕೀ ಆನ್ಸರ್ ಏನ್ ಬರುತ್ತೆ ಅಂತ. ಇದು KS ಆಗಿರೋದ್ರಿಂದ ಒಂದಷ್ಟು ತಪ್ಪಿದ್ರು ಇರ್ಬೋದು. ಇದರಲ್ಲಿ 90% ಅಂಡ್ ಅಬೌವ್ ನಾವು ಸರಿಯಾಗಿ ನಾವು ಇಲ್ಲಿ ಮಾಡಕ್ಕೆ ಟ್ರೈ ಮಾಡಿದೀವಿ. ಏನಾದ್ರೆ ನೀವು ಕಮೆಂಟ್ ತಿಳಿಸಿ ಯಾವ್ದು ತಪ್ಪಾಗಿದೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೇನೆ. ನಮಸ್ಕಾರ, ಧನ್ಯವಾದಗಳು.